ಈ ಸಂಸ್ಥೆಗೆ 6 ದಶಕಗಳ ಕಾಲ ಜೀವನಾಡಿಯಂತೆ ಇದ್ದವರು ಈಗ 4 ವರ್ಷ ಹಿಂದೆ ಸ್ವರ್ಗವಾಸಿಗಳಾದ ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ ಶರ್ಮಾ. ನಮ್ಮಲ್ಲಿ ಅನೇಕರಿಗೆ ಅವರು ನೇರ ಗುರುಗಳು ಆಗಿದ್ದರು ಮತ್ತು ಅವರು ಈ ವಿಶ್ವವಿದ್ಯಾಲಯಕ್ಕೆ ಅವರೇನೇ ಕುಲಪತಿಗಳು ಅಂತ DVG ಅವರು ಘೋಷಣೆ ಮಾಡಿದರು. ಅಂದರೆ ಅವ್ರದ್ದು ಎಷ್ಟು ಅವರ ಬಗ್ಗೆ ಅವರಿಗೆ ಪ್ರೀತಿ ಅಭಿಮಾನ ಇರಬೇಕು ಅಂತ ನಾವು ಊಹೆ ಮಾಡಬಹುದು. DVG ಅವರ ಮತ್ತು ಅವರ ವಿದ್ವತ್ತಿನಲ್ಲಂತೂ ಇಡೀ ದೇಶದಲ್ಲಿ ಅವರಿಗೆ ಸರಿಸಾಟಿಯಾದವರು ಬೆರಳೆಣಿಕೆ ಅಷ್ಟೇ ಇದ್ದರು. ಅದಕ್ಕಿಂತ ವಿಶೇಷವಾದ ಸಂಗತಿ ಅಂದರೆ ಅವರು ತಮ್ಮ ವಿದ್ವತ್ತನ್ನೆಲ್ಲ DVG ಅವರಿಗೆ ಅರ್ಪಣೆ ಮಾಡಿದರು. DVG ಅವರ ಆದೇಶವನ್ನು ಪಾಲಿಸಿ DVG ಅವರಿಗೆ ಸಹಕಾರಿಗಳಾಗಿದ್ದು, ಹೀಗೆ ಒಂದು ದೃಷ್ಟಿಯಿಂದ ಈ ಸಂಸ್ಥೆಯ ಜೊತೆ ಅವ್ರದ್ದು ರಕ್ತ ಸಂಬಂಧ ಇತ್ತು ಅಂತ ಹೇಳ್ಬೋದು. ಅವರ ಸ್ಮರಣೆಯಲ್ಲಿ ಈ 2 ದಿವಸದ ಪ್ರವಚನ ಮಾಲೆ ನಡೆದಿದೆ. ಅದನ್ನು ನಡೆಸ್ಕೊಡೋದಕ್ಕೆ ವೇದಬ್ರಹ್ಮಶ್ರೀ ಸುದರ್ಶನ ಶರ್ಮಾ ಅವರು ಆಗಮಿಸಿದ್ದಾರೆ. ನಿಮ್ಮಲ್ಲಿ ಅನೇಕರಿಗೆ ಅವರು ಪರಿಚಿತರೇ ಇದ್ದಾರೆ, ಈ ವೇದಿಕೆಗೂ ಪರಿಚಿತರೇ ಆಗಿದ್ದಾರೆ. ಬೆಂಗಳೂರಿನ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಲ್ಲಿ ಪಂಡಿತರಾಗಿದ್ದಾರೆ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸ್ಥಾಪಕರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಈ ಸಂಸ್ಥೆಗೂ ಕೂಡ ಗಾಢವಾದ ನಂಟು ಇದೆ. ನಾವು ಈಗ ಯಾವ ಕಟ್ಟಡದಲ್ಲಿ ಕೂತಿದ್ದೇವೆ ಅಲ್ಲಿಗೆ ನಾವು ಪ್ರವೇಶ ಮಾಡಿದ ಅಲ್ಪ ಕಾಲದಲ್ಲಿ ನಮ್ಮ ಪ್ರಾರ್ಥನೆಯಂತೆ ಗುರುಗಳು ಇಲ್ಲಿ ಬಂದು ನಮಗೆ ಅನುಗ್ರಹ ಭಾಷಣ ಮಾಡಿದ್ರು. ಅದು 60 ವರ್ಷದ ಹಿಂದಿನ ಮಾತದು. ಇವತ್ತಿಗೂ ಅದರ ನೆನಪು ನಮ್ಮಲ್ಲಿ ಉಳಿದಿದೆ. ಅವರ ಅಗಾಧವಾದ ವಿದ್ವತ್ ಕಾರ್ಯ ಅದರ ಬಗ್ಗೆ ದೇಶವೆಲ್ಲ ಕೇಳಿದೆ ಮತ್ತು ಅವರ ವಾರಸಿಕೆಯನ್ನು ಬಹಳ ಸಮರ್ಥವಾಗಿ ಹೊಳೆ ನರಸೀಪುರದಲ್ಲಿ ಇಲ್ಲಿ ಕಾರ್ಯಾಲಯಗಳು ಮುಂದುವರೆಸಿವೆ. ಆ ವಾರಸಿಕೆಗೆ ಸೇರಿದವರಾದ ಸುದರ್ಶನ್ ಶರ್ಮಾ ಅವರು ಇವತ್ತು ಉಪನ್ಯಾಸ ಮಾಡೋದಕ್ಕೆ ಬಂದಿರೋದು ಬಹಳ ಔಚಿತ್ಯಪೂರ್ಣವಾಗಿದೆ. ರಂಗನಾಥ್ ಶರ್ಮರಿಗಂತೂ ಗುರುಗಳಲ್ಲಿ ಅಪಾರವಾದ ಭಕ್ತಿ. ಹೀಗಾಗಿ ಇದು ಒಂಥರ ವಿಶೇಷವಾದ ಸಂದರ್ಭ ಅಂತ ಹೇಳಬೇಕಾಗಿದೆ. ಈ ಪ್ರವಚನ ದ್ವಯವನ್ನು ಮಹೋಪಾಧ್ಯಾಯ ರಂಗನಾಥ್ ಶರ್ಮಾ ಮತ್ತು ಶ್ರೀಮತಿ ಕಮಲಾಕ್ಷಿ ಶರ್ಮಾ ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳಾದ ಶ್ರೀ ಸದಾನಂದ, ಡಾಕ್ಟರ್ ನಾಗಭೂಷಣ, ಡಾಕ್ಟರ್ ಜಯಶ್ರೀ, ಡಾಕ್ಟರ್ ಶಾರದಾ ಚೈತ್ರ ಇವರು ಏರ್ಪಡಿಸಿರುವ ದತ್ತಿ ಆಶ್ರಯದಲ್ಲಿ ಈ 2 ದಿವಸದ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಅವರ ಪೈಕಿ ಡಾಕ್ಟರ್ ಜಯಶ್ರೀ ಅವರು ನಮ್ಮ ಮಧ್ಯೆ ಇದ್ದಾರೆ. ಬಹಳ ಸಂತೋಷ. ಅವರ ಪರಿವಾರಕ್ಕೆಲ್ಲ ಶುಭವಾಗಲಿ ಅಂತ ಹಾರೈಸ್ತೇನೆ. ಇನ್ನೊಂದು, ಈ ನ್ಯಾಸಕರ್ತರ ಅಪೇಕ್ಷೆಯಂತೆ ಪ್ರತಿ ವರ್ಷ ಸಂಸ್ಕೃತ ವ್ಯಾಕರಣ ವಿದ್ವತ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನ ಪಡೆದು ಉತ್ತೀರ್ಣರಾದವರಿಗೆ ವಿದ್ವಾನ್ ರಂಗನಾಥ ಶರ್ಮಾ ಅವರ ಹೆಸರಿನಲ್ಲಿ ಒಂದು ಬಹುಮಾನವನ್ನು ಕಳೆದ 4 ವರ್ಷಗಳಿಂದ ನೀಡ್ತಾ ಬಂದಿದ್ದೇವೆ. ಹಾಗೆ ಈ ವರ್ಷ ಬಹುಮಾನಕ್ಕೆ ಪಾತ್ರರಾಗಿದ್ದವರು ಶ್ರೀಮಾನ್ ಶ್ರೀನಿಧಿಯವರು ಇಲ್ಲಿ ಕೂತಿದ್ದಾರೆ. ಈ ಸಲ ಕಳೆದ ಪರೀಕ್ಷೆಯಲ್ಲಿ ನವೀನ ನ್ಯಾಯಶಾಸ್ತ್ರದಲ್ಲಿ ಇಡೀ ರಾಜ್ಯಕ್ಕೆ ಮೊದಲಿಗರಾಗಿ ಅವರು ಪಡೆದಿದ್ದಾರೆ. ಹೀಗಾಗಿ ಅವರನ್ನು ನಾವು ರಂಗನಾಥ್ ಶರ್ಮಾ ಅವರ ಹೆಸರಿನಲ್ಲಿ ಗೌರವಿಸ್ತಾ ಇದ್ದೇವೆ. ಶ್ರೀನಿಧಿ ಅವರು ಮೂಲತಃ ಬಳ್ಳಾರಿಯವರು. ಅವರ ತಂದೆ ಪೂಜ್ಯ ಅವರ ತೀರ್ಥರೂಪರು ಲಕ್ಷ್ಮೀನಾರಾಯಣ ಅಂತ, ತಾಯಿ ಶಶಿಕಲಾ ಅಂತ. ಅವರ ಅಧ್ಯಯನ ಇಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ, ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 11 ವರ್ಷ ಅವರ ಅಧ್ಯಯನ ನಡೆದಿದೆ. ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರೆ ಅವರಿಗೆ ನ್ಯಾಯಸುಧಾ ಪಾಠ ಮಾಡಿದ್ದಾರೆ. ಇದು ಅಲ್ಲದೆ ಅಲ್ಲಿಯ ಪಾಠಶಾಲೆಯ ಪಂಡಿತರುಗಳಲ್ಲಿ ನವೀನ ನ್ಯಾಯಶಾಸ್ತ್ರದ ಅಧ್ಯಯನವನ್ನು ಮುಗಿಸಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನವೀನ ನ್ಯಾಯಶಾಸ್ತ್ರದಲ್ಲಿ ವಿದ್ವನ್ಮಧ್ಯಮ ವಿದ್ವದುತ್ತಮ ಪದವೀಧರರಾಗಿದ್ದಾರೆ. ಇದೀಗ ಮೈಸೂರಿನ
ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ನ್ಯಾಯಶಾಸ್ತ್ರದ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಇಲ್ಲಿ ನಮ್ಮ ಈ ಅಲ್ಪ ಬಹುಮಾನವನ್ನು ಸ್ವೀಕರಿಸೋದಕ್ಕೆ ಅವರು ಆಗಮಿಸಿರೋದು ನಮಗೆಲ್ಲ ಬಹಳ ಸಂತೋಷವಾಗಿದೆ. ಪಂಡಿತರಾದ ಸುದರ್ಶನ ಶರ್ಮಾ ಅವರು ದಯವಿಟ್ಟು ಅವರಿಗೆ ಈ ಬಹುಮಾನವನ್ನು ಅವರಿಗೆ ನಡೆಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಜ್ಯೋತಿಷ್ಮಾಗಸ್ತೇಜಸ್ವಾನಾತಪಗ್ಗಸ್ತಪನ್ನಭಿತಪನ್ನ ರೋಚನೋ ರೋಚಮಾನಃ ಶೋಭನಃ ಶೋಭಮಾನಃ ಕಲ್ಯಾಣಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ದೀನನಾಥಂ ದಯಾಸಿಂಧುಂ ನಿತ್ಯಶುದ್ಧಂ ನಿರಂಜನಂ ಸದ್ಗುರುಂ ಬ್ರಹ್ಮಚೈತನ್ಯಂ ಸರ್ವದಾ ಪ್ರಣತೋಸ್ಮ್ಯಹಂ. ಶ್ರೀ 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 ಬ್ರಹ್ಮಚೈತನ್ಯ ಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅದೃಶ್ಯೋಪಿ ಸ್ವಭಕ್ತಾನಾಂ ದೃಶ್ಯೋ ಭವತಿ ಯಃ ಸದಾ ಅಚಿಂತ್ಯ ಮಹಿಮಾನಂತಂ ಆಶ್ರಯೇ ಭೀಷ್ಟಸಿದ್ಧಯೇ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಇವತ್ತಿನಿಂದ 2 ದಿನಗಳ ಕಾಲ ಪೂಜ್ಯರಾದಂತಹ ಮಹಾಮಹೋಪಾಧ್ಯಾಯರಾದಂತಹ ವಿದ್ವಾನ್ ರಂಗನಾಥ ಶರ್ಮ ಗುರುಗಳ ಸ್ಮರಣಾರ್ಥವಾಗಿ ನಡೆಯುತ್ತಿರುವಂತಹ ಈ ಒಂದು ಉಪನ್ಯಾಸ ಮಾಲಿಕೆಯೊಳಗೆ ಶಾಂಕರ ವೇದಾಂತ ಸಾರ ಅನ್ನುವಂತಹ ವಿಚಾರವನ್ನು ಕುರಿತು 2 ದಿನಗಳ ಕಾಲ ಉಪನ್ಯಾಸ ನಡೆಯುತ್ತೆ. ಪೂಜ್ಯ ಗುರುಗಳಿಗೂ ರಂಗನಾಥ ಶರ್ಮರಿಗೂ ಮತ್ತು ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೂ ಕೂಡ ಅನನ್ಯವಾದಂತಹ ಒಂದು ಬಾಂಧವ್ಯ ಇತ್ತು. ಅವರನ್ನು ಸಾಕ್ಷಾತ್ ಗುರುಗಳು ಅಂತಲೇ ರಂಗನಾಥ ಶರ್ಮರು ಅನೇಕ ಕಡೆಗೆ ಅವರ ಪೀಠಿಕೆಗಳಲ್ಲಿ ಬರ್ಕೊಂಡಿದ್ದಾರೆ. ಅವರ ನಡುವೆ ಇದ್ದಂತಹ ಕೆಲವು ಘಟನೆಗಳನ್ನು, ಕೆಲವು ವಿಚಾರಗಳನ್ನು ನಾಳೆಯ ದಿನ ಕೊನೆಯ ಘಟ್ಟದಲ್ಲಿ, ಉಪನ್ಯಾಸದ ಕೊನೆಯ ಘಟ್ಟದಲ್ಲಿ ಪೂಜ್ಯ ಗುರುಗಳಿಗೂ ಮತ್ತು ಸ್ವಾಮಿಗಳಿಗೂ ಇದ್ದಂತಹ ಸಂಬಂಧವನ್ನು ನಾಳೆಯ ದಿನ ನಾವುಗಳು ನೋಡೋಣ. ನೇರವಾಗಿ ವಿಷಯಕ್ಕೆ ಬರುವಂಥದ್ದಾದರೆ, ರಂಗನಾಥ ಶರ್ಮರು
ಶಂಕರರ ವಿಚಾರವಾಗಿ ಅನೇಕ ಕೃತಿ ರತ್ನಗಳನ್ನು ರಚನೆ ಮಾಡಿದ್ದಾರೆ. ಶಂಕರರ ಜೀವನ ಚರಿತ್ರೆಯನ್ನೇ ಪದ್ಯ ರೂಪದೊಳಗೆ ರಚಿಸಿದ್ದಾರೆ. ಶಂಕರ ಚರಿತಾಮೃತ ಅನ್ನುವಂತಹ ಒಂದು ಹೆಸರಿನಿಂದ. ಮತ್ತು ಶಾಂಕರ ಸೂಕ್ತಿ ಮಣಿಹಾರ ಅನ್ನುವಂತಹ ಇನ್ನೊಂದು ವಿದ್ವತ್ಪೂರ್ಣವಾದಂತಹ ಒಂದು ಗ್ರಂಥವನ್ನು ಪೂಜ್ಯ ಗುರುಗಳು ಬರೆದಿದ್ದಾರೆ. ಆ ಒಂದು ಗ್ರಂಥದ ಮೇಲೆಯೇ ಈ 2 ದಿನಗಳ ಕಾಲ ಉಪನ್ಯಾಸವನ್ನು ನಾನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ಆ ಗ್ರಂಥದೊಳಗೆ ಮಹಾಮಹಿಮರು ಮಾಡಿರುವಂತಹ ಎಂಥ ಉತ್ಕೃಷ್ಟವಾದಂತಹ ಕೆಲಸ ಅಂದರೆ, ಇಡೀ ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ಎಲ್ಲೆಲ್ಲಿ ಅವಿದ್ಯೆಯ ವಿಷಯ, ಅಧ್ಯಾರೋಪ ಅಪವಾದದ ವಿಷಯ, ಅಜ್ಞಾನದ ವಿಷಯ, ಸೃಷ್ಟಿಯ ಒಂದು ಪ್ರಕ್ರಿಯೆ, ಹಾಗೆಯೇ ಪಂಚಕೋಶ ವಿವೇಕ, ಅದೇ ರೀತಿಯಾಗಿಯೇ ಪ್ರಮಾಣ ಪ್ರಮೇಯ ವ್ಯವಹಾರ, ತರ್ಕ, ಸಾಮಾನ್ಯ ವಿಶೇಷ ಭಾವ, ಜೀವೇಶ್ವರ ವಿಭಾಗ, ಹೀಗೆ ಅಲ್ಲಲ್ಲಿ ಶಂಕರ ಭಗವತ್ಪಾದರು ಇಡೀ ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಅದನ್ನು ಪೂಜ್ಯ ರಂಗನಾಥ ಶರ್ಮರು ಅಷ್ಟನ್ನೂ ಒಂದು ಕಡೆಗೆ, ಎಲ್ಲೆಲ್ಲಿ ಅಧ್ಯಾಸದ ವಿಷಯ ಇದೆ ಇಡೀ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಒಂದು ಕಡೆಗೆ, ಎಲ್ಲೆಲ್ಲಿ ಅವಿದ್ಯೆಯ ವಿಷಯ ಇದೆ ಒಂದು ಕಡೆಗೆ, ಅದಕ್ಕೆ ಪೂರ್ವ ಪೀಠಿಕೆ ಮತ್ತು ಉಪಸಂಹಾರ 2ರ ಜೊತೆಗೆ ಅವರು ಮಾಡಿದ್ದಾರೆ. ಇದೇ ಕೆಲಸವನ್ನು ಪೂಜ್ಯ ಗುರುಗಳಾದಂತಹ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರೂ ಕೂಡ ಶಾಂಕರ ವೇದಾಂತ ಸಾರ ಅನ್ನುವಂತಹ ಗ್ರಂಥದಿಂದ ಮಾಡಿದ್ದಾರೆ. ಹೇಗೆ ಅಂದರೆ, ಸಂಹಿತ ಮತ್ತು ಬ್ರಾಹ್ಮಣ ರೂಪದೊಳಗೆ ವ್ಯಾಖ್ಯಾನ ಇರುತ್ತೆ. ಹಾಗೆಯೇ ಪೂಜ್ಯ ಸ್ವಾಮಿಗಳದು ಸಂಹಿತಾ ರೂಪದ ವ್ಯಾಖ್ಯಾನವಾದರೆ ಪೂಜ್ಯ ರಂಗನಾಥ ಶರ್ಮರದು ಬ್ರಾಹ್ಮಣ ರೂಪದ ವ್ಯಾಖ್ಯಾನ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದರೆ, ಉಪನಿಷತ್ತುಗಳಲ್ಲೇ ಇದೆ, ಪ್ರಶ್ನೋಪನಿಷತ್ತು ಮತ್ತು ಮುಂಡಕೋಪನಿಷತ್ತಿಗೆ ಸಂಹಿತಾ ಮತ್ತು ಬ್ರಾಹ್ಮಣದ ಒಂದು ಸಂಬಂಧ ಅಂತ ಹೇಳ್ತಾರೆ. ಹಾಗೆಯೇ ಇಬ್ಬರು ಮಹಾಮಹಿಮರೂ ಕೂಡ ಒಬ್ಬರು ವೇದಾಂತ ಪ್ರಪಂಚದೊಳಗೆ ಶಿಖರಪ್ರಾಯರಾಗಿ ಅನುಭವದಲ್ಲಿ ನಿಂತು ಬರೆದಂತಹ ಗ್ರಂಥ ಶಾಂಕರ ವೇದಾಂತ ಸಾರ, ಇನ್ನೊಬ್ಬರು ಕಾವ್ಯ ಪ್ರಪಂಚದಲ್ಲಿ, ವ್ಯಾಕರಣ ಪ್ರಪಂಚದಲ್ಲಿ ಉನ್ನತ ಶಿಖರವನ್ನು ಏರಿ ಆ ಒಂದು ದೃಷ್ಟಿಯಿಂದ ಮತ್ತು ಜ್ಞಾನದ ದೃಷ್ಟಿಯಿಂದ ಬರೆದಂತಹ ಇನ್ನೊಂದು ಗ್ರಂಥ. ಆ 2 ಗ್ರಂಥವನ್ನು ನಮ್ಮ ಎದುರಿಗಿಟ್ಟುಕೊಂಡಾಗ ಯಾರ್ಯಾರು ಶಂಕರರ ನಿಜವಾದಂತಹ ಒಂದು ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೊರಟಿದಾರೋ ಅಂಥವ್ರೆಲ್ಲರಿಗೂ ಕೂಡ ಒಂದು ದಿಕ್ಸೂಚಿಯಾಗಿ, ಮಾರ್ಗದರ್ಶಿಯಾಗಿ ಈ 2 ಗ್ರಂಥಗಳು ನಮ್ಮ ಕಣ್ಣ ಮುಂದೆ ನಿಲ್ಲತ್ತೆ. ಆ ವಿಚಾರಗಳ ಬಗ್ಗೆಯೇ 2 ದಿನಗಳ ಕಾಲ, ಇದನ್ನು 2 ದಿನದಲ್ಲಿ ಹೇಳಿ ಮುಗಿಸುವುದು ಕಷ್ಟ. ಇದೊಂದು ಉಪನ್ಯಾಸ ಮಾಲಿಕೆಯಾಗಿ ಈಗೊಂದು 2 ದಿನ ಮುಂದೆ ಹಾಗೆ ಇದೇ ವಿಚಾರವನ್ನು ಕುರಿತು ಅವರಿಬ್ಬರ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಮತ್ತು ರಂಗನಾಥ ಶರ್ಮರು ಹೇಗೆ ಈ ಶಂಕರರ ವಿಚಾರವನ್ನು ಮಂಡಿಸಿದ್ದಾರೆ ಅನ್ನುವ ವಿಚಾರದ ಬಗ್ಗೆ ಈ ಕೆಲವು ದಿನಗಳಲ್ಲಿ, ಈ ಕೆಲವು ಗಂಟೆಗಳಲ್ಲಿ ನಾವುಗಳು ವಿಚಾರವನ್ನು ಮಾಡೋಣ. ಉಪನ್ಯಾಸದ ಶೀರ್ಷಿಕೆ ಶಾಂಕರ ವೇದಾಂತ ಸಾರ. ಶಂಕರರಿಗೆ ಯಾವುದು ಸಂಬಂಧ ಪಡುವುತ್ತದೋ ಅದನ್ನು ನಾವು ಶಾಂಕರ ದೀರ್ಘವಾಗಿ ನಾವು ಹೇಳ್ತೇವೆ. ಶಂಕರರು ನಮಗೆ ಗೊತ್ತೇ ಇರುವಂತೆ ಪರಿಪೂರ್ಣ ಪ್ರಸ್ಥಾನತ್ರಯಗಳಿಗೂ ಕೂಡ ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಉಪನಿಷತ್ತಿಗೂ, ಗೀತೆಗೂ ಮತ್ತು ಬ್ರಹ್ಮಸೂತ್ರಗಳಿಗೂ. ಶಂಕರರ ಹಿಂದೆಯೂ ಕೂಡ ಅನೇಕ ವ್ಯಾಖ್ಯಾನಗಳು ಈ ಪ್ರಸ್ಥಾನತ್ರಯಗಳಿಗೆ ಇತ್ತು. ಶಂಕರರ ನಂತರವೂ ಕೂಡ ಅನೇಕ ವ್ಯಾಖ್ಯಾನಗಳು ಈ ಪ್ರಸ್ಥಾನಗಳಿಗೆ ಬಂದಿದೆ. ಅದು ಶಂಕರರೇ ಮೊದಲಲ್ಲ, ಶಂಕರರೇ ಕೊನೆಯೂ ಅಲ್ಲ, ಪೂರ್ತಿ. ಯಾಕಂದರೆ ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಮಾಡ್ತೀವಿ ಅಂತ ಹೋದಾಗ ಅದ್ವೈತ ವೇದಾಂತದ ಒಂದು ಪ್ರಸ್ಥಾನ, ಒಂದು ದಾರಿ, ದ್ವೈತ ವೇದಾಂತದ ಒಂದು ದಾರಿ, ವಿಶಿಷ್ಟಾದ್ವೈತ ವೇದಾಂತದ ಒಂದು ದಾರಿ, ಅನೇಕ ದಾರಿಗಳು ಅದೇ ಉಪನಿಷತ್ತಿಗೆ ಹೊರಟಿರುವಂಥದ್ದು ನಮ್ಮ ಕಣ್ಣು ಮುಂದೆ ಕಂಡುಬರುತ್ತೆ. ನಾವುಗಳು ಯಾವುದು ಸರಿ ಅಂತ ವಿಮರ್ಶೆ ಮಾಡುವುದಕ್ಕಿಂತ ಹೆಚ್ಚಾಗಿ
ಯಾವ ಮಾರ್ಗದ್ವೂ ನಮ್ಮ ಅನುಭವಕ್ಕೆ ಹತ್ತಿರದಿಂದ ಹೊಂದತ್ತೆ ಅನ್ನುವುದನ್ನು ವಿಚಾರ ಮಾಡಬೇಕು. ವೇದಾಂತ ಅನ್ನುವಂಥದ್ದು ಅನುಭವಜನ್ಯವೇ ಹೊರತು ನಾವು ಬುದ್ಧಿಯಿಂದ ತರ್ಕದಿಂದ ವಿಚಾರ ಮಾಡಿ ಅರಿತುಕೊಳ್ಳುವಂತಹ ಶಾಸ್ತ್ರವಲ್ಲ ಅದು. ವೇದಾಂತ ಶಾಸ್ತ್ರವು ನಮ್ಮ ಅನುಭವದಿಂದ ನಾವು ಅರಿತುಕೊಳ್ಳುವಂತಹ ಶಾಸ್ತ್ರ ಅದು. ಹೀಗಿರುವಂತಹ ಶಾಸ್ತ್ರವಾಗಿರುವುದರಿಂದ ಶಂಕರರ ಹಿಂದೆಯೇ ಗೌಡಪಾದಾಚಾರ್ಯರು, ದ್ರವಿಡಾಚಾರ್ಯರು, ಬ್ರಹ್ಮನಂದಿಗಳು ಅನೇಕ ಜನರು ಈ ಅದ್ವೈತ ವೇದಾಂತದೊಳಗೆ ಕೆಲಸವನ್ನ ಮಾಡಿದಂಥವರು. ಮತ್ತು ಸಾಕ್ಷಾತ್ತಾಗಿ ಗೀತೆಯೊಳಗೆ ಕೃಷ್ಣ ಪರಮಾತ್ಮನೇ ಈ ವಿಚಾರವನ್ನ ಅನೇಕ ರೀತಿಯಿಂದ ಹೇಳಿರುವಂಥ. ಹೀಗೆ ಇದ್ದಾಗ ನಾವು ಶಂಕರರ ಪ್ರಕ್ರಿಯೆ ಅಂತ ಹೊರಟಾಗ ಕೇವಲ ಶಂಕರರು ಅಷ್ಟೇ ಅಲ್ಲ, ಅವರ ಹಿಂದಿನ ಆಚಾರ್ಯರು ಇದನ್ನೇ ಹೇಳ್ತಿದ್ರು. ಅವರ ನಂತರ ಬಂದಂತಹ ಸುರೇಶ್ವರಾಚಾರ್ಯರು ವಿಶೇಷವಾಗಿ ಶಂಕರರ ಪ್ರಕ್ರಿಯೆಯನ್ನು ನಮಗೆ ತಿಳಿಸಿಕೊಟ್ಟಂಥವರು. ಅವರ ಒಂದು ಬೃಹದ್ವಾರ್ತಿಕ ಆಗಬಹುದು, ತೈತ್ತರೀಯ ವಾರ್ತಿಕ ಆಗಬಹುದು, ನೈಷ್ಕರ್ಮ್ಯ ಸಿದ್ಧಿ ಆಗಬಹುದು. ಆ ಗ್ರಂಥಗಳೊಳಗೆ ಇಡೀ ಶಂಕರರ ಹೃದಯ ಏನು ಅನ್ನುವಂಥದ್ದನ್ನು ನಮಗೆ ತಿಳಿಸಿಕೊಟ್ಟಂಥವರು ಆಗಿದ್ದಾರೆ. ಶಂಕರರ ಒಂದು ದಾರಿಯೊಳಗೆ ಬಂದಂತಹ ಯಾರು ಆಚಾರ್ಯರು ಇದ್ದಾರೆ, ಅವರು ವೇದಾಂತದ ವಿಚಾರದಲ್ಲಿ, ಅಂದರೆ ಉಪನಿಷತ್ತಿನ ವಿಚಾರದಲ್ಲಿ, ವೇದಗಳ ಕೊನೆ, ವೇದಗಳ ನಿರ್ಣಯ ಏನಾದರೂ ಅರ್ಥ ಮಾಡಬಹುದು, ಆ ಒಂದು ವಿಚಾರದೊಳಗೆ ಏನು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಯಾವ ಯಾವ ವಿಚಾರದೊಳಗೆ ಏನು ತಿಳಿಸಿಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವುಗಳು ಇಟ್ಟುಕೊಳ್ಳೋಣ. ಯಾಕೆ ಅಂದರೆ ಬೇರೆಯ ಒಂದು ಮಾರ್ಗಗಳ ವಿಮರ್ಶೆಗೆ ಹೋಗುವುದಕ್ಕಿಂತಲೂ ಹೆಚ್ಚಾಗಿ ಶಂಕರರೇ ಸೂತ್ರ ಭಾಷ್ಯದೊಳಗೆ ಒಂದು ವಾಕ್ಯವನ್ನ ಬರೆದಿದ್ದಾರೆ. ಪರಮತಂ ಅಪ್ರತಿಷಿದ್ಧಂ ಅನುಮತಂ ಭವತಿ ಅಂತ. ಯಾವ ಯಾವ ವಿಚಾರಗಳನ್ನ ನಾನು ನಮ್ಮ ಈ ಸಂಪ್ರದಾಯದೊಳಗೆ ನಿಷಿದ್ಧ ಮಾಡಿಲ್ಲ ಅವೆಲ್ಲವೂ ಕೂಡ ನಮಗೆ ಒಪ್ಪಿಗೆಯೇ ಇದೆ ಅಂತ. ಹಾಗಾದ್ರೆ ಒಪ್ಪಿಗೆಯೇ ಇದೆ ಅಂತ ಅಂದಾಗ ಈಗೀಗ ಬಂದಿರುವಂತಹ ಅನೇಕ ವಾದಗಳನ್ನು ಶಂಕರರು ಹೇಳೇ ಇಲ್ವಲ್ಲ, ಅವೆಲ್ಲವೂ ಒಪ್ಪಿಗೆ ಇದೆಯಾ? ಆ ರೀತಿಯಾದಂತಹ ಅರ್ಥ ಅಲ್ಲ. ಯಾವುದು ನಾವುಗಳು ಅನುಭವದಿಂದ ಆ ವಾಕ್ಯಗಳನ್ನು ನೋಡಿದಾಗ, ನಾವು ಅನುಭವದಿಂದ ನೋಡೋದು ಹೇಗೆ ಅಂತ ಪೂಜ್ಯ ಗುರುಗಳು ರಂಗನಾಥ ಶರ್ಮರು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಹೇಳ್ತೇನೆ ಅದನ್ನು. ಆ ವಾಕ್ಯಗಳ ಒಂದು ಅರ್ಥವನ್ನು ನಾವುಗಳು ಪರಿಪೂರ್ಣವಾಗಿ ತಿಳಿಯುವುದಕ್ಕೆ ಗುರುಮುಖದಿಂದ, ಅದಕ್ಕೆ ಆಗಮ ಅಂತ ಹೆಸರು. ಅನೇಕ ಪಾರಿಭಾಷಿಕ ಶಬ್ದಗಳ ಪ್ರಯೋಗ ಈ ಒಂದು ಉಪನ್ಯಾಸಗಳಲ್ಲಿ ಆಗತ್ತೆ. ಅದು ಟೆಕ್ನಿಕಲ್ ವರ್ಡ್ಸ್ ಅಂತ ನಾವೇನು ಹೇಳ್ತೀವಿ, ಅದೆಲ್ಲದಕ್ಕೂ ತಕ್ಕ ಮಟ್ಟಿಗೆ ಅರ್ಥವನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ಆ ಒಂದು ದರ್ಶನಗಳನ್ನು, ವೇದಾಂತ ದರ್ಶನವನ್ನು ನಾವುಗಳು ವಿಚಾರ ಮಾಡಬೇಕಾದ್ರೆ ನಮ್ಮ ಎಲ್ಲರಿಗೂ ಕೂಡ ಸಿಗುವಂತಹ ಪರಿಪೂರ್ಣವಾದಂಥ ಏಕಮಾತ್ರ ಗ್ರಂಥ ಅದು ಉಪನಿಷತ್ತುಗಳು. ಉಪನಿಷತ್ ಹೇಳುವಂತೆಯೇ ಯೇ ಇಮಾಂ ಬ್ರಹ್ಮವಿದ್ಯಾಂ ಉಪಯಂತಿ ಆತ್ಮಭಾವೇನ ಶ್ರದ್ಧಾ ಭಕ್ತಿ ಪುರಸ್ಸರಾಹ ಸಂತಹ ತೇಷಾಂ ಗರ್ಭ ಜನ್ಮ ಜರಾ ರೋಗಾದಿ ಅನರ್ಥ ಪೂಗಂ ನಾಶಯತಿ ಪರಂ ವಾ ಬ್ರಹ್ಮ ಗಮಯತಿ ಅವಿದ್ಯಾದಿ ಸಂಸಾರ ಕಾರಣಂ ವಾ ಅತ್ಯಂತಂ ಅವಸಾದಯತಿ ವಿನಾಶಯತಿ ಇತಿ ಉಪನಿಷತ್. ಶಂಕರರೇ ಹೇಳುವಂತೆ ಉಪನಿಷತ್ ಅಂದರೆ ಏನು? ನಮ್ಮೊಳಗಿರುವಂತಹ ಅವಿದ್ಯಾ ಕಾಮ ಕರ್ಮಗಳನ್ನು, ಅವಿದ್ಯಾದಿ, ಅದಕ್ಕೆ ಇನ್ನೆರಡು ಸೇರುತ್ತೆ, ಕಾಮ ಮತ್ತು ಕರ್ಮ. ಹಿಂದಿನ ಉಪನ್ಯಾಸದೊಳಗೆ ಶಂಕರ ಭಗವತ್ಪಾದರ ಸರ್ವಸಮ್ಮತ ಉಪದೇಶಗಳು ಅನ್ನುವ ಉಪನ್ಯಾಸದೊಳಗೆ 5 ಅಕಾರಗಳ ವಿಚಾರವನ್ನು ಇದೇ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅಜ್ಞಾನ, ಅಧ್ಯಾಸ, ಅಧ್ಯಾರೋಪ ಅಪವಾದ, ಅನ್ವಯ ವ್ಯತಿರೇಕ ಮತ್ತು ಅನುಭವ ಅಂತ ಈ 5 ಅಕಾರಗಳನ್ನು ವಿಚಾರ ಮಾಡುವುದರಿಂದಲೇ ಶಂಕರರ ಒಂದು ನಿಜವಾದ ಪ್ರಕ್ರಿಯೆಯನ್ನು ನಾವುಗಳು ತಿಳ್ಕೊಳ್ಳಬಹುದು ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ. ಮತ್ತೆ ಆ ಅವಿದ್ಯೆಯ ವಿಷಯವನ್ನು ಮುಟ್ಟದೆ ಹೇಳುವಂಥದ್ದಾದರೆ ನಮ್ಮ ಈ ಒಂದು ಜನ್ಮಕ್ಕೆ ಏನು ಕಾರಣ ಅಂತ ನಾವುಗಳ ವಿಮರ್ಶೆ ಮಾಡಿದಾಗ ನಮ್ಮಗಳ ಪಾಪ ಪುಣ್ಯಗಳೇ ಕಾರಣ. ಯಾವಾಗ ನಾವು ಪಾಪ ಪುಣ್ಯಗಳಿಗೆ ಸಂಬಂಧಪಡ್ತೇವೆ, ಯಾವಾಗ ನಾನು ಮಾಡುವವನು ಎಂಬ ಕರ್ತೃತ್ವ ಬುದ್ಧಿ ನಮಗಿದೆಯೋ,
ನಾನು ಪಾಪವನ್ನು ಮಾಡುವವನು, ನಾನು ಪುಣ್ಯವನ್ನು ಮಾಡುವವನು ಎಂಬ ಕರ್ತೃತ್ವ ಬುದ್ಧಿ ನಮಗಿದೆಯೋ, ಆ ಕರ್ತೃತ್ವ ಬುದ್ಧಿಯಿಂದ ನಮಗೆ ಈ ಪಾಪ ಪುಣ್ಯಗಳ ವಿಚಾರಗಳು, ಪಾಪ ಪುಣ್ಯಗಳು ಲಭಿಸತ್ತೆ. ಆ ಒಂದು ಪಾಪ ಪುಣ್ಯಗಳನ್ನು ಅನುಭವಿಸುವುದಕ್ಕೆ ಮತ್ತೆ ಮತ್ತೆ ನಾವು ಜನ್ಮವನ್ನು ಪಡಿತೇವೆ. ಎಲ್ಲವೂ ನಾನಾಗಿದ್ದಾಗ ನಾನು ಇಷ್ಟು ಅಂತ ಮಾಡಿಕೊಂಡು ಜಗತ್ತೊಳಗಿರುವ ಈ ಪ್ರಮಾಣವನ್ನು ನಾನು ಪಡಿಬೇಕು ಅಂತ ಹೋಗ್ತೇನೆ. ಅದನ್ನು ಕಾಮ, ಆಸೆ ಅಂತ ಹೇಳ್ತಾರೆ. ಆ ಒಂದು ಆಸೆಯ ಪಡೆಯುವುದಕ್ಕೆ ನಾನು ಕರ್ಮವನ್ನು ಮಾಡ್ತೇನೆ. ಆ ಕರ್ಮಗಳಿಂದಲೇ ಈ ಒಂದು ಸಂಸಾರ ಚಕ್ರ ಅನ್ನುವಂಥದ್ದು ನಡೀತಾ ಇದೆ. ಯಾವುದು ಉಪನಿಷತ್ತು ಅಂದರೆ, ಬ್ರಹ್ಮವಿದ್ಯೆಯನ್ನ ಯಾರು ಶ್ರದ್ಧಾಭಕ್ತಿ ಪುರಸ್ಸರಾಹ ಉಪಯಂತಿ, ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಈ ವಿಚಾರದ ಸಮೀಪಕ್ಕೆ ನಾವುಗಳು ಹೋದಂಥದ್ದಾದರೆ ಆಗ ನಮಗೆ ಗರ್ಭ ಜನ್ಮ ಜರಾರೋಗಾದಿ ಅನರ್ಥಪೂಗಂ ನಾಶಯತಿ. ನಮ್ಮ ಅನರ್ಥ ಪೂಗ ಅಂದರೆ ಸಮೂಹ ಅಂತ ಅರ್ಥ. ನಾವು ಹುಟ್ಟಿದ ನಂತರ ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸ್ತೇವೆ ಅಂತ ನಮಗೆ ಗೊತ್ತಿದೆ. ಯಾಕೆ? ನಾನು ಈ ಶರೀರ ಆಗಿರುವುದರಿಂದ, ನಾನು ಅನುಭವಿಸುವವನು ಆಗಿರುವುದರಿಂದ. ಈ ರೀತಿಯಾದಂತಹ ಒಂದು ಅನರ್ಥ ಪೂಗವನ್ನ, ಪಾಪ ಪುಣ್ಯಗಳ ಒಂದು ಹಾದಿಗೆ ಸಿಕ್ಕಿ ನಾನು ಯಾವಾಗ ಎಲ್ಲವನ್ನು ಅನುಭವಿಸ್ತೇನೆ, ಆ ಅನುಭವಿಸಿದಂಥದ್ದನ್ನು ನಾನು ಮೀರಬೇಕು. ನಾನು ಈ ಒಂದು ಅನರ್ಥ ಪೂಗವನ್ನು, ಎಲ್ಲ ಕಷ್ಟಗಳನ್ನು ಕೂಡ ನಾನು ಮೀರಬೇಕು ಅಂದಾಗ ಏನಾಗುತ್ತೆ? ಈ ಸಂಸಾರದ ಕಾರಣವನ್ನೂ ನಾನು ನಾಶ ಮಾಡ್ಕೋಬೇಕು ಅಂದಾಗ ನಮಗೆ ಈ ಒಂದು ಉಪನಿಷತ್ತು ನಮಗೆ ಸಹಾಯಕ್ಕೆ ಬರುತ್ತದೆ. ಉಪನಿಷತ್ತು ಉಪನಿಪೂರ್ವಸ್ಯ ಸದೇಹೇ ಏವಮರ್ಥ ಸ್ಮರಣಾತ್. ಸತ್ ಅನ್ನುವಂತಹ ಒಂದು ಧಾತುವಿಗೆ ಉಪ ಮತ್ತು ನಿ ಅನ್ನುವ ಎರಡು ಉಪಸರ್ಗಗಳನ್ನು ಸೇರಿಸಿದಾಗ ನಮಗೆ ಈ ಅರ್ಥ ಕಾಣಿಸುತ್ತೆ. ಯಾರು ಆ ಉಪನಿಷತ್ತಿನ ಸಮೀಪಕ್ಕೆ, ವೇದಾಂತ ಅಂತ ಅರ್ಥ ಉಪನಿಷತ್ತು ಅಂದರೆ, ವೇದಾಂತದ ಸಮೀಪಕ್ಕೆ ನಾವುಗಳು ಹೋದಂಥದ್ದಾದರೆ ಅದು ಏನು ಮಾಡುತ್ತೆ? ನಮಗೆ ನಮ್ಮೊಳಗಿರುವಂತಹ ಈ ಜನ್ಮವನ್ನೇ ನಾನು ಹುಟ್ಟುವವನು, ಹುಟ್ಟಿದವನು ಅನ್ನುವ ಭಾವವನ್ನೇ ಅದು ನಮಗೆ ತೆಗೆದುಹಾಕತ್ತೆ. ಆ ಒಂದು ಅರ್ಥದಿಂದಲೇ ಈ ಗ್ರಂಥವನ್ನು ಕೂಡ ಉಪನಿಷತ್ತು ಅಂತ ನಾವು ಕರಿತಾ ಇದ್ದೇವೆ. ಈ ಹೆಂಗೆ ಅಂದರೆ ಪಂಚಾಂಗ ಅಂತ ಕರಿತೇವೆ. ಪಂಚಾಂಗ ತಗೊಂಬಾರೋ ಅಂದ್ಕೊಡ್ಲ ಒಂದು ಪುಸ್ತಕವನ್ನು ತಂದು ಕೊಡ್ತಾನೆ, ಅದ ಪಂಚಾಂಗ ಅಂದ್ರೆ ಆ ವಿಚಾರವನ್ನು ಹೇಳುವುದರಿಂದ ಇದನ್ನೂ ನಾವು ಪಂಚಾಂಗ ಅಂತ ಕರೆದ ಹಾಗೆ. ಇದನ್ನ ಯಾಕೆ ನಾವು ಉಪನಿಷತ್ತು ಅಂತ ಕರಿತಿದ್ದೇವೆ? ಇದು ನಮ್ಮೊಳಗಿರುವ ಸಮಸ್ತ ಅನರ್ಥಗಳನ್ನೂ ಇದು ತೆಗೆದು ಹಾಕುವುದರಿಂದ, ಆ ಗುರು ಮುಖಾಂತರದಿಂದ ಇದನ್ನು ಶ್ರವಣ ಮಾಡಿದರೆ ಜಗತ್ತೊಳಗೆ ಸಿಗುವಂತಹ ಎಲ್ಲ ಆನಂದಗಳಿಗಿಂತಲೂ ಬ್ರಹ್ಮಾನಂದವನ್ನ ಇದು ತಂದುಕೊಡುವುದರಿಂದ, ನನ್ನ ತಿಳುವಳಿಕೆ ನನಗೆ ಆಗುವುದರಿಂದ ಈ ಒಂದು ವಿಚಾರವನ್ನ ನಮಗೆ ಇದನ್ನು ಉಪನಿಷತ್ತು ಅಂತ ಕರೀತಾರೆ. ಹೀಗೆ ಯಾವುದೇ ಒಂದು ವೇದಾಂತದ ವಿಚಾರವನ್ನ, ಈ ಉಪನಿಷತ್ತುಗಳನ್ನೇ ನಾವು ವೇದಾಂತ ಅಂತ ಅಂದುಕೊಂಡಾಗ, ಶಂಕರರು ಈ ವೇದಾಂತ ವಿಚಾರಕ್ಕೆ ಯಾವ ಯಾವ ವಿಷಯಗಳನ್ನು ಹೇಳಿದಾರೋ ಅದರ ಒಂದು ಸಾರರೂಪವೇ ಈ ಉಪನ್ಯಾಸ. ಶಂಕರರು ಹೇಳಿರುವಂತಹ ಉಪನಿಷತ್ತುಗಳ ವಿಚಾರವನ್ನು ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ, ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಯಾವ ಯಾವ ವಿಚಾರಗಳನ್ನು ಶಂಕರರು ತಿಳಿಸಿದಾರೋ ಅದರ ವಿಚಾರವೇ ಈ ಉಪನ್ಯಾಸಗಳ ಸಾರ ಅಂತ ಹೇಳಿದಾಗ, ಅದೇ ರೀತಿಯಾಗಿಯೇ ನಾವು ಒಂದು ಗ್ರಂಥದ ಅಧ್ಯಯನಕ್ಕೆ ಕೂತಾಗ ಅನುಬಂಧ ಚತುಷ್ಟಯಗಳನ್ನು ನಾವು ವಿಚಾರ ಮಾಡ್ತೇವೆ. ಯಾಕೆ? ನಾವು ಶಂಕರರ ಒಂದು ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೊರಟಂತಹ ನಾವುಗಳು, ಯಾವುದು ವಿಷಯ, ಅದಕ್ಕೆ ವಿಷಯಕ್ಕೂ ನನಗೂ ಇರುವಂತಹ ಒಂದು ಸಂಬಂಧ ಏನು, ಅದರಿಂದ ಉಂಟಾಗುವಂತಹ ಒಂದು ಪ್ರಯೋಜನ ಏನು, ಈ ಗ್ರಂಥವನ್ನು ಯಾರು ಓದಬೇಕು, ಅಧಿಕಾರಿ ಯಾರು ಈ ಗ್ರಂಥಾದಿಗಳನ್ನು ಓದಬೇಕು, ಅಧಿಕಾರಿ ಯಾರು ಅಂತ ವಿಚಾರವನ್ನು ಮಾಡಿಕೊಂಡಾಗ, ಯಾರು ಮುಕ್ತರಾಗಬೇಕು ಅನ್ನುವ ಇಚ್ಛೆ ಇದೆಯೋ ಅವರೆಲ್ಲರೂ ಕೂಡ ಅಧಿಕಾರಿಗಳೇ. ಈ ಸಂಸಾರವನ್ನು ಯಾರು ನಾಶ ಮಾಡ್ಕೋಬೇಕಪ್ಪ, ಇನ್ನು ಮುಂದೆ ನಾನು ಹುಟ್ಟಿ ಮತ್ತೆ ಗರ್ಭವಾಸವನ್ನು ನಾನು ಮಾಡಬಾರದು ಅನ್ನುವ ವಿಚಾರ ಏನಿದೆಯೋ, ಆ ಒಂದು ಯಾರಿಗೆ ಉತ್ಕಟವಾದ ಇಚ್ಛೆ ಇದೆಯೋ,
ಅದು ಬರೀ ಇಚ್ಛೆ ಅಲ್ಲ. ಈಗ ನಮ್ಮೆಲ್ಲರಿಗೂ ಕೂಡ ಜ್ಞಾನ ಬೇಕು. ಆದರೆ ಯಾರಿಗೆ ಜ್ಞಾನವೇ ಬೇಕು? ಯಾರಿಗೆ ಜ್ಞಾನವೇ ಬೇಕು? ಭಗವಂತನೂ ಬೇಕುಗೂ ಭಗವಂತನೇ ಬೇಕುಗೂ ಬಹಳ ವ್ಯತ್ಯಾಸ ಇದೆ. ಭಗವಂತನೂ ಬೇಕು ಇದ್ದಾಗ ಮನೆಯೂ ಬೇಕು, ಸಂಸಾರವೂ ಬೇಕು, ಹಣವೂ ಬೇಕು, ಜೊತೆಗೆ ನೀನು 1-1.5 ಗಂಟೆ ಇರಪ್ಪ, ನೀನು ಕೂಡ ಇರಪ್ಪ ಅನ್ನುವ ಒಂದು ಭಾವ. ಆದರೆ ಯಾರಿಗೆ ಭಗವಂತನೇ ಬೇಕು ಅನ್ನುವಂತಹ ಒಂದು ದೃಷ್ಟಿ ಇದೆಯೋ, ಯಮೇ ವೈಷವೃಣುತೆ ತೇನ ಲಭ್ಯ, ಮುಂಡಕೋಪನಿಷತ್ತು ಹೇಳಬೇಕಾದ್ರೆ ಯಾರಿಗೆ ಅವನೇ ಬೇಕು ಅನ್ನುವಂತಹ ಇಚ್ಛೆ ಇದೆಯೋ ಅಂಥವರು ಈ ವೇದಾಂತ ಶಾಸ್ತ್ರದ ಸಮೀಪಕ್ಕೆ ಬಂದಾಗ, ಅಂಥವರು ಈ ಉಪನಿಷತ್ತುಗಳ ಸಮೀಪಕ್ಕೆ ಬಂದಾಗ ಅವರಿಗೆ ಈ ಒಂದು ನಿಜವಾದ ವೇದಾಂತದ ಅರ್ಥ ನಮಗೆ ತಿಳಿಯುತ್ತೆ. ಶಂಕರರು ಮಾಡಿದಂತಹ ಅದ್ಭುತವಾದ ಕೆಲಸ ಏನಪ್ಪ ಅಂದರೆ, ನಾವು ನೇರವಾಗಿ ಉಪನಿಷತ್ತುಗಳನ್ನೇ ಓದಿದಾಗ ನಮಗೆ ಆ ಉಪನಿಷತ್ತುಗಳೊಳಗೆ ಇಷ್ಟೊಂದು ಅರ್ಥ ಹೇಳ್ತಾ ಇದೆಯಾ ಅನ್ನೋದೇ ನಮಗೆ ಸಂಶಯ ಬರುತ್ತೆ. ಯಾಕಂದರೆ ಆ ಮಹಾಮಹಿಮರು ಆ ರೀತಿಯಾದಂತಹ ವ್ಯಾಖ್ಯಾನವನ್ನು ನಮಗೆ ಕೊಟ್ಟಿರುವಂಥವರು ಆಗಿದ್ದಾರೆ. ಯಾಕೆ ಅಂದರೆ, ನಿತ್ಯಾನ್ಯಧಿಗತಾನಿ ಕರ್ಮಾಣಿ ಉಪಾತ್ತ ದುರಿತಕ್ಷಯಾರ್ಥಾನಿ ಕಾಮ್ಯಾನಿ ಚ ಫಲಾರ್ಥೀನಾಂ ಪೂರ್ವಸ್ಮಿನ್ ಗ್ರಂಥೆ ಇದಾನೀಂ ಕರ್ಮ ಉಪಾದಾನ ಹೇತು ಪರಿಹರಾಯ ಬ್ರಹ್ಮವಿದ್ಯಾ ಪ್ರಸ್ತೂಯತೆ. ನಾವು ಹಿಂದೆ ಮಾಡಿದಂತಹ ಎಲ್ಲ ಗ್ರಂಥಗಳು ಏನಿದೆ, ಸಮಸ್ತ ಧರ್ಮಶಾಸ್ತ್ರಗಳು, ಸಮಸ್ತರಾದಂತಹ ಕರ್ಮವನ್ನು ಹೇಳುವಂತಹ ವಿಚಾರಗಳು ಎಲ್ಲವೂ ಕೂಡ ಏನಿದೆ, ಅವೆಲ್ಲವೂ ಕೂಡ ಪರಿಪೂರ್ಣವಾಗಿ ಉಪಾತ್ತ ದುರಿತ ಕ್ಷಯಾರ್ಥಾನಿ, ನಾವು ಮಾಡಿದಂತಹ, ನಾವು ಕೂಡು ಹಾಕಿಕೊಂಡಂತಹ ಪಾಪ ಪುಣ್ಯಗಳನ್ನು ನಾಶ ಮಾಡುವಂತಹ ವಿಚಾರಗಳೇ ಆಗಿದೆಯೇ ಹೊರತು, ಇಲ್ಲ ಅಂದರೆ ಕಾಮ್ಯಾನಿಚ ಫಲಾರ್ಥೀನ, ನಾನು ಇಂಥದ್ದನ್ನೊಂದು ಪಡಿಬೇಕು, ಆ ಪಡೆಯುವುದಕ್ಕೆ ನಾನು ಏನು ಮಾಡಬೇಕು ಅನ್ನುವ ಬುದ್ಧಿಯನ್ನು ಇಟ್ಟುಕೊಂಡೇ ನಾವು ಧರ್ಮ ಜಿಜ್ಞಾಸೆಯನ್ನು ಎಲ್ಲ ಕಡೆಗೂ ಕೂಡ ಮಾಡಿದ್ದೇವೆ ಹೊರತು, ಆದರೆ ವೇದಾಂತ ಶಾಸ್ತ್ರ ಏನು ಹೇಳತ್ತೆ ಅಂತ ಹೊರಟಾಗ ಕರ್ಮ ಉಪಾದಾನ ಹೇತು ಪರಿಹರಾಯ, ಯಾವುದು ಕರ್ಮಕ್ಕೆ ಕಾರಣವಾಗಿದೆಯೋ ಆ ಅಜ್ಞಾನವನ್ನೇ ನಾಶ ಮಾಡುವಂತಹ ಬ್ರಹ್ಮವಿದ್ಯೆಯನ್ನು ನಾನು ತಿಳಿಸುವುದಕ್ಕೆ ಹೊರಟಿದ್ದೇನೆ, ಬ್ರಹ್ಮವಿದ್ಯೆಯನ್ನು ತಿಳಿಸೋದಕ್ಕೆ ನಾನು ಹೊರಟಿದ್ದೇನೆ ಅಂತ ಹೋದಾಗ ನಮಗೆ ಈ ಒಂದು ವಿಚಾರವನ್ನು, ಶಂಕರರ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೊರಟಾಗ ಅನೇಕ ವಿಚಾರಗಳನ್ನು ಶಂಕರರು ನಮಗೆ ತಿಳಿಸಿದ್ದಾರೆ. ನಾನು ಮೊದಲೇ ಹೇಳಿದಂತೆ ಅಧ್ಯಾಸ, ಅವಿದ್ಯೆ, ಅಧ್ಯಾರೋಪ ಅಪವಾದ, ತರ್ಕ, ವಾಕ್ಯಜನ್ಯ ಜ್ಞಾನ, ಸದ್ಯೋಮುಕ್ತಿ, ಸಾಕ್ಷಿ, ಸತ್ಕಾರ್ಯವಾದ, ಮಾಯೆ, ಹೀಗೆ ಅನೇಕ ವಿಷಯಗಳನ್ನು, 100 ವಿಷಯಗಳನ್ನು ಒಂದೊಂದು ಶಬ್ದಗಳಿಂದ ಶಂಕರರು ತಿಳಿಸಿದ್ದಾರೆ. ನಾವುಗಳು ಅವರ ಕೆಲವು ವಿಷಯಗಳನ್ನು, ಯಾಕಂದರೆ ಇವತ್ತಿನ ದಿನ ವಿಷಯವನ್ನು ನಾನು ಸದ್ಯೋಮುಕ್ತಿ ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡಿದೆ. ಅದನ್ನು ಜೀವನ್ಮುಕ್ತಿ ಅನ್ನುವಂಥದ್ದೊಂದು ಹೆಸರಿನಿಂದಲೂ ಕೂಡ ಕರೀತಾರೆ. ಯಾಕೆ ಅಂದರೆ, ಶಂಕರರು ಯಾವಾಗ ನಮಗೆ ಆ ಗುರುವಿನ ಮುಖದಿಂದ ಆ ತತ್ವದ ಒಂದು ವಿಚಾರ ನಾವುಗಳು ಶ್ರವಣ ಮಾಡುತ್ತೇವೋ, ಆ ಶ್ರವಣ ಮಾಡಿದ ಕಾಲದಲ್ಲಿಯೇ ನಮಗೆ ಈಗಲೇ ನಮಗೆ ಮುಕ್ತಿಯು ಸಿಗುತ್ತದೆ, ಮುಕ್ತಿ ಅನ್ನುವಂಥದ್ದು ಸಿಗುತ್ತದೆ. ಇದನ್ನ ಸದ್ಯೋಮುಕ್ತಿ ಅಂತ ಹೇಳ್ತಾರೆ, ಅಥವಾ ಜೀವನ್ಮುಕ್ತಿ ಅನ್ನುವಂತಹ ವಿಚಾರದಿಂದಲೂ ಕೂಡ ನಮಗೆ ತಿಳಿಸ್ತಾರೆ. ಈ ಒಂದು ವಿಷಯವನ್ನ ನಾವುಗಳು ಇಟ್ಟುಕೊಂಡಾಗ, ಈ ಜೀವನ್ಮುಕ್ತಿಯ ವಿಷಯವನ್ನು ಇಟ್ಟುಕೊಂಡಾಗ ನಮಗೆ ಅನೇಕ ಸಂಶಯಗಳು, ಅನೇಕ ಬೇರೆ ಬೇರೆ ಆಚಾರ್ಯರುಗಳ ಈ ವಿಚಾರದ ಬಗ್ಗೆ ಇರುವಂತಹ ಉಪದೇಶಗಳು, ಮತ್ತು ನಮ್ಮ ಮನಸ್ಸೇ ನೀನು ಇಲ್ಲೇ ಈಗಲೇ ಬ್ರಹ್ಮ ಆಗ್ತೀಯಪ್ಪ ಅಂದರೆ ನಮ್ಮ ಮನಸ್ಸೇ ಅನೇಕ ವಿಚಾರಗಳಿಂದ ಒಪ್ಪೋದಿಲ್ಲ. ಯಾಕಂದರೆ ನಾವು
ದೇವರು ಅಂತ ಅಂದುಕೊಂಡು ಕೂಡಲೇ, ಭಗವಂತ ಅಂದುಕೊಂಡು ಕೂಡಲೇ ಅನೇಕ ದಿವ್ಯ ಶಕ್ತಿಗಳು, ಅನೇಕ ವಿಚಾರಗಳು ನಮಗೆ ಬಂದು ಬಿಡುತ್ತಾ? ಆ ರೀತಿ ಅನೇಕ ವಿಷಯಗಳನ್ನ ನಮ್ಮ ಹೃದಯ ಅಂದುಕೊಳ್ಳುತ್ತೆ. ಆ ಒಂದು ವಿಚಾರಗಳನ್ನ ನಾವುಗಳು ಮಾಡಬೇಕಾದ್ರೆ ನಮಗೆ ಆ ಆತ್ಮಜ್ಞಾನದ ಒಂದು ಮಹತ್ವ ಮತ್ತು ಆ ಆತ್ಮಜ್ಞಾನದ ಒಂದು ಪಡೆಯುವಿಕೆ ಏನಿದೆ, ಅದರಿಂದ ಉಂಟಾಗುವಂತಹ ಒಂದು ಫಲವನ್ನ ಮತ್ತು ಅದನ್ನು ಹೇಗೆ ನಾವು ಪಡೆಯಬೇಕು, ಅದರಿಂದ ಆಗುವ ಫಲವನ್ನ ನಾವು ವಿಚಾರ ಮಾಡಬೇಕು. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ನಮ್ಮ ಬುದ್ಧಿ ಯಾವುದೇ ಒಂದು ವಸ್ತುವಿನ ವಿಷಯದ ಕಡೆಗೆ ಹೋದರೂ ಕೂಡ ಅದರ ಫಲವನ್ನ ಯೋಚನೆ ಮಾಡಿಯೇ ಮುಂದಕ್ಕೆ ಹೋಗತ್ತೆ ಹೊರತು ಆ ಫಲವನ್ನ ವಿಚಾರವನ್ನ ಮಾಡದೆ ನೀನು ಸುಮ್ಮನೆ ಮಾಡಪ್ಪ ಅಂದರೆ ನಮ್ಮ ಬುದ್ಧಿ ಮಾಡೋದಿಲ್ಲ. ಈಗ ನಾವು ಒಂದು ವ್ಯವಹಾರದಲ್ಲೊಂದು ಹಣವನ್ನು ಹಾಕ್ತೇವೆ ಅಂದರೆ ನಾವು ಹಾಕುತ್ತಿರುವ ಹಣದ ಬಗ್ಗೆ ನಮಗೆ ಜ್ಞಾನ ಇರೋಲ್ಲ. ಹಾಕಿದ ಹಣ ನಮಗೆ ಎಷ್ಟು ವಾಪಸ್ ಬರುತ್ತೆ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಹಣವನ್ನು ಈಗ ಹಾಕ್ತೇವೆ. ಹಾಗೆಯೇ ವೇದಾಂತ ಶಾಸ್ತ್ರದ ಒಂದು ಫಲವನ್ನು ಇಟ್ಟುಕೊಂಡು ನಾವು ಪ್ರಯೋಜನವನ್ನು ಇಟ್ಟುಕೊಂಡು ಹೋಗ್ತೇವೆ ಅಂತ ಆದರೆ ಅದಕ್ಕೆ ಉತ್ಕಟವಾದಂತಹ ಪ್ರಯೋಜನ ಒಂದೇ, ಅದು ನಾವು ಈಗಲೇ ಬ್ರಹ್ಮರಾಗುವಂಥದ್ದು. ಉತ್ಕಟವಾದಂತಹ ಇಚ್ಛೆ ಅದನ್ನ ಬ್ರಹ್ಮರಾಗುವಂಥದ್ದು. ಯಾಕೆ? ಅವಿವಾದ ವಿರುದ್ಧಂ ವದನಂ ವಿವಾದ ಪ್ರತಿಪಕ್ಷ ಪರಿಗ್ರಹೇಣ ಯಸ್ಮಿನ್ನೋ ವಿದ್ಯತೆ ಸೋ ವಿವಾದ. ನಾವು ಶಂಕರರು ಸೂತ್ರ ಭಾಷ್ಯದ ಮಾಂಡುಕ್ಯ ಕಾರಿಕಾ ಭಾಷ್ಯದಲ್ಲಿ ಹೇಳಬೇಕಾದ್ರೆ, ಯಾವುದೇ ವಿಚಾರಕ್ಕೆ ನಾವುಗಳು ಎಷ್ಟೇ ವಿವಾದಾಸ್ಪದವಾಗಿ ನಾವುಗಳು ವಾಕ್ಯವನ್ನು ಹೇಳಿದರೂ ನಮ್ಮ ಬುದ್ಧಿ ಕೊನೆಗೆ ಅವಿವಾದವಾಗಿಯೇ ಉಳಿಯಬೇಕು. ಕೊನೆಗೆ ಫಲವನ್ನು ಕಂಡುಕೊಂಡ ಮೇಲೂ ನಮ್ಮ ಬುದ್ಧಿ ವಿವಾದದಲ್ಲೇ ಉಳಿದರೆ ಅದು ಉಪದೇಶ ಆಗುವುದಿಲ್ಲ ಅಂತ. ಯಾವುದು ನಿಜವಾದ ಉಪದೇಶ? ಯಾವುದು ನಿಜ? ನಮಗೆ ಆ ವಿಚಾರದ ಬಗ್ಗೆ ಇರುವ ಪರಿಪೂರ್ಣವಾದ ಸಂಶಯದ ನಿವಾರಣೆ ಆಗಬೇಕು. ಶಂಕರ ಭಗವತ್ಪಾದರು ಯಾವುದೇ ವಿಚಾರವನ್ನು ನಮಗೆ ತಿಳಿಸಿದರೂ ಕೂಡ ಅದು ಪರಿಪೂರ್ಣವಾಗಿ ಅವಿವಾದವಾಗಿಯೇ ತಿಳಿಸಿದ್ದಾರೆ ಹೊರತು ವಿವಾದದೊಳಗೆ ಎಲ್ಲೂ ಕೂಡ ಕೊನೆಗೊಳಿಸಿಲ್ಲ. ಹೀಗೆ ನಾವು ಶಂಕರ ದರ್ಶನವನ್ನ, ಈ ಸದ್ಯೋಮುಕ್ತಿಯ ವಿಚಾರವನ್ನ ನಾವುಗಳು ವಿಚಾರವನ್ನ ಮಾಡಕ್ಕೆ ಹೊರಟಾಗ ನಮಗೆ ಸಿಗುವಂತಹ ಮತ್ತೆ ಶಾಸ್ತ್ರ ಯಾವುದು, ಆ ಶಾಸ್ತ್ರದ ವಾಕ್ಯಗಳನ್ನೇ ನಾವು ವಿಚಾರವನ್ನ ಮಾಡಬೇಕು. ಅದು ಯಾವುದು? ಮತ್ತೆ ಹೋಗುವಂಥದ್ದು ಉಪನಿಷತ್ತುಗಳೇ. ಆ ಉಪನಿಷತ್ತುಗಳಲ್ಲಿಯೇ ನಮಗೆ ಈ ಸದ್ಯೋಮುಕ್ತಿಯ ವಿಷಯವನ್ನ ನಮಗೆ ತಿಳಿಸಿರುವಂಥವರು ಆಗಿದ್ದಾರೆ. ಯಾಕೆ? ಋಗ್ವೇದಾದಿ ಶಾಸ್ತ್ರಂ ಯೋನಿಹಿ ಕಾರಣಂ ಪ್ರಮಾಣಂ ಅಸ್ಯ ಬ್ರಹ್ಮಣಃ ಯಥಾವತ್ ಸ್ವರೂಪಾಧಿಗಮೆ ಶಾಸ್ತ್ರಾದೇವ ಪ್ರಮಾಣಾತ್ ಜಗತಃ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ ಸದ್ಯೋಮುಕ್ತಯೇ. ನಾವು ಸದ್ಯೋಮುಕ್ತಿಯ ವಿಚಾರವನ್ನು ನಾವು ನೋಡಬೇಕಾದ್ರೆ ಮೊಟ್ಟ ಮೊದಲಿಗೆ ನಮಗೆ ಸಿಗುವಂತಹ ಶಾಸ್ತ್ರ ಯಾವುದು? ಋಗ್ವೇದಾದಿ ಶಾಸ್ತ್ರಂ. ಋಗ್ವೇದವೇ ಮುಂತಾದಂತಹ ವೇದಗಳಿಂದಲೇ ನಮಗೆ ಈ ವಿಷಯಗಳು ತಿಳಿದು ಬರುವುದರಿಂದ ಮತ್ತು ಅಸ್ಯ ಬ್ರಹ್ಮಣಃ ಯಥಾವತ್ ಸ್ವರೂಪಾಧಿಗಮೆ, ಅದರ ನಿಜವಾದ ಸ್ವರೂಪ ಹೇಗಿದೆ ಅನ್ನುವಂತಹ ವಿಷಯವೂ ಕೂಡ ನಮಗೆ ಉಪನಿಷತ್ತೇ ತಿಳಿಸುವುದರಿಂದ, ಪರಮಾತ್ಮನ ಸ್ವರೂಪ ಹೇಗಿದೆ ಎಂಬುದನ್ನು ಉಪನಿಷತ್ತೇ ನಮಗೆ ತಿಳಿಸುವುದರಿಂದ ನಮಗೆ ಸಿಗುವಂತಹ ಏಕಮಾತ್ರ ಪ್ರಮಾಣ ಯಾವುದು? ಶಾಸ್ತ್ರಾದೇವ ಪ್ರಮಾಣಂ. ಶಾಸ್ತ್ರಗಳೇ ಇದಕ್ಕೆ ಪ್ರಮಾಣವೂ ಆಗಿರುವುದರಿಂದ ಜಗತಃ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ. ಜಗತ್ತಿನ ಒಂದು ಸೃಷ್ಟಿ ಪ್ರಕ್ರಿಯೆ ಹೇಗಾಯಿತು ಸೃಷ್ಟಿ ಅನ್ನುವ ವಿಚಾರವನ್ನ ನಾವುಗಳು ತಿಳಿದುಕೊಳ್ಳಬೇಕು ಅಂತ ಬಯಸಿರುವುದರಿಂದ, ಅದನ್ನು ತಿಳಿದುಕೊಳ್ಳುವುದರಿಂದಲೇ ನಮಗೆ ಪರಮಾತ್ಮನು ನಮಗೆ ತಿಳಿದು ಬರುತ್ತಾನೆ. ಯಾಕೆ ಅಂದರೆ, ಭಗವಂತನನ್ನು ನಾವು ತಿಳಿಯಬೇಕು ಅಂತ ಹೊರಟಾಗ ನಾವುಗಳು ಈಗಿರುವಂತಹ ವ್ಯಾವಹಾರಿಕ ಬುದ್ಧಿಯಿಂದ ನಾನು ಒಂದು ವಸ್ತುವನ್ನು ಅರಿಯುವಂತೆ ಅವನನ್ನು ಅರಿತೀನಿ ಅಂತ ಹೋದರೆ ಖಂಡಿತವಾಗಲೂ ಅವನು ನಮಗೆ ಅರಿಯಲು ಗೋಚರನಾಗುವುದಿಲ್ಲ. ಈಗ ನೋಡಿ, ಇದೊಂದು ಕೈಗಡಿಯಾರ. ನಾನು ಈ ಒಂದು ಕೈಗಡಿಯಾರವನ್ನು ನಾನು ನನ್ನ ಕಣ್ಣಿನಿಂದ ನೋಡಿ ಆ ಚಿತ್ರವನ್ನು ನನ್ನ ಮನಸ್ಸಿನ ಪಟಲದ ಮೇಲೆ ಹಾಕಿ ಆ ಮನಸ್ಸು ನನ್ನ ಬುದ್ಧಿಗೆ ಹೋಗಿ ಆ ಬುದ್ಧಿ ನಿಶ್ಚಯ ಮಾಡುತ್ತೆ ಇದೊಂದು ಕೈಗಡಿಯಾರ ಅಂತ. ಅದು ಅಷ್ಟು ವೇಗವಾಗಿ ಆಗತ್ತೆ, ಅದಷ್ಟು ವೇಗವಾಗಿ ಆಗತ್ತೆ. ಅಷ್ಟು ಹಾಗೆ
ನಾವು ಪ್ರಪಂಚದ ಎಲ್ಲ ವಸ್ತುಗಳನ್ನು ಕೂಡ ನಾವು ಹೇಗೆ ಅರಿತೇವೆ ಅಂತ ಅಂದುಕೊಂಡಾಗ ಅದನ್ನು ನಾವು ಬುದ್ಧಿಯಿಂದ ಅರಿಯುವವರಾಗಿದ್ದೇವೆ. ಎಲ್ಲ ವಸ್ತುಗಳು, ನಾನೊಂದು ಶಾಸ್ತ್ರವನ್ನು ಓದ್ತೇನೆ, ಒಂದು ಕಾವ್ಯವನ್ನು ಓದ್ತೇನೆ, ಒಂದು ನಾಟಕವನ್ನು ಓದ್ತೇನೆ, ಅವೆಲ್ಲವೂ ಕೂಡ ನಾನು ಅರ್ಥ ಮಾಡಿಕೊಳ್ಳುವಂಥದ್ದು ಯಾವುದರಿಂದ ಅರ್ಥ ಮಾಡ್ಕೋತಾ ಇದ್ದೇನೆ? ಬುದ್ಧಿಯಿಂದ. ನಾನು ಬುದ್ಧಿಯೊಳಗೆ ನಿಂತು ನಾನು ಅರ್ಥವನ್ನು ಮಾಡಿಕೊಳ್ತಾ ಇದ್ದೇನೆ. ಆದ್ದರಿಂದ ಯಾವಾಗ ನಾವು ಆತ್ಮಜ್ಞಾನವನ್ನ ಪರಮಾತ್ಮನನ್ನ ಅರ್ಥ ಮಾಡ್ಕೋಬೇಕು, ಭಗವಂತನನ್ನ ತಿಳ್ಕೋಬೇಕು ಅಂತ ನಾನು ಹೋಗ್ತೇನೆ, ಆಗ ನನ್ನ ಬುದ್ಧಿಯೂ ಕೂಡ ವಿಷಯವಾಗಿ ನನಗೆ ತೋರುತ್ತೆ ಹೊರತು, ಪ್ರಪಂಚದ ಎಲ್ಲ ವಿಷಯಗಳೂ ಕೂಡ ಬುದ್ಧಿಗೆ ವಿಷಯವಾದರೆ ಪರಮಾತ್ಮನನ್ನ ತಿಳಿದುಕೊಳ್ಳಬೇಕಾದಾಗ ಬುದ್ಧಿಯೂ ನನಗೆ ವಿಷಯವಾಗುತ್ತೆ. ಅಂದರೆ ಅವನಿಗಿಂತಲೂ ಕೂಡ ಹಿಂದಿರುವಂಥವನು, ಬುದ್ಧಿಗೂ ಕೂಡ ಸಾಕ್ಷಿಯಾಗಿ ನಿಲ್ಲುವಂಥವನು. ಯಾವಾಗ ನಾವು ಆ ಸಾಕ್ಷಿಯ ವಿಚಾರವನ್ನು ನಾನು ವಿಚಾರ ಮಾಡಬೇಕು ಅಂತ ಹೋದಾಗ ಆಗ ನಮಗೆ ಸಿಗುವಂತಹ ಏಕಮಾತ್ರ ಒಂದು ಸಾಧನ ಅದು ನಮ್ಮ ಅನುಭವ. ನಾನು ಆ ಅನುಭವದ ಆಧಾರದ ಮೇಲೆಯೇ ನಾನು ಈ ವಿಚಾರಗಳನ್ನು ಮಾಡಬೇಕೆ, ಪರಮಾತ್ಮನ ವಿಚಾರವನ್ನು ಮಾಡಬೇಕೇ ಹೊರತು ಆ ಪರಮಾತ್ಮನ ವಿಷಯವನ್ನ ವಿಚಾರ ಮಾಡಿದಾಗ ಅಲ್ಲಿ ಆ ಒಂದು ಸ್ಥಳದಲ್ಲಿ, ಆ ಒಂದು ಜಾಗದಲ್ಲಿ ನಮಗೆ ಬುದ್ಧಿಯೂ ಕೂಡ ಸಹಾಯವನ್ನು ಮಾಡುವುದಿಲ್ಲ. ಭಗವಂತನು ಹೇಳಬೇಕಾದ್ರೆ ನ ಮೇಧಯ ನ ಬಹುನಾ ಶ್ರುತೇನ, ನಾನು ಎಷ್ಟೇ ವಿಚಾರವನ್ನು ಮಾಡಬಹುದು, ಎಂಥದ್ದನ್ನೇ ತಿಳ್ಕೋಬಹುದು, ಹೇಗೆ ಮಾಡಿದ್ರೂ ಕೂಡ ಭಗವಂತನನ್ನ ಅರಿಯಬೇಕಾದರೆ ನಾವು ಆ ಸಾಕ್ಷಿಯಾಗಿ ನಿಂತೇ ನಾವು ವಿಚಾರವನ್ನು ಮಾಡಬೇಕು. ಅದಕ್ಕೆ ನಮಗೆ ಸಹಾಯ ಮಾಡುವಂಥದ್ಯಾವುದು? ಇದಂ ಅತಿ ಗಂಭೀರಂ ಭಾವಯಾಥಾತ್ಮ್ಯಂ ಮುಕ್ತಿ ನಿಬಂಧನಂ ಆಗಮಮಂತರೇಣ ಉತ್ಪ್ರೇಕ್ಷಿತುಂ ಅಪಿ ಶಕ್ಯಂ. ಆಗ ನಮಗೆ ಸಿಗುವಂತಹ ಏಕಮಾತ್ರ ಭಾಗ ಯಾವುದು? ಆಗಮ, ಒಂದು ಸಂಪ್ರದಾಯ. ಈ ಜೀವನ್ ಮುಕ್ತಿ, ನಾವು ಮುಕ್ತಿಯ ಒಂದು ಪಥವನ್ನು ಹೇಳಬೇಕು ಅಂತ ಹೊರಟಾಗ ಒಬ್ಬ ಜ್ಞಾನಿಯ ಉಪದೇಶ, ಆ ಒಂದು ಸಂಪ್ರದಾಯ ನಮಗೆ ಕಂಡುಬರುತ್ತೆ. ಈ ಸಂಪ್ರದಾಯದ ವಿಷಯದಲ್ಲಿ ಇಬ್ಬರು ಮಹಾಮಹಿಮರು ಕೂಡ, ಒಬ್ಬರು ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಮತ್ತು ರಂಗನಾಥ ಶರ್ಮರು ಕೂಡ ಒಂದೇ ಮಾತನ್ನು ಹೇಳಿರುವಂಥದ್ದು. ತುಂಬ ಚೆನ್ನಾಗಿರುವಂತಹ ಮಾತದು. ಸಂಪ್ರದಾಯ ಅಂದರೆ ಏನು? ಯಾಕಂದರೆ ವೇದಾಂತ ಪ್ರಪಂಚದೊಳಗಿರುವಂತಹ ಮತ್ತು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ ಜೀವನದ ಉದ್ದಕ್ಕೂ ಕೂಡ ಹೋರಾಟ ಮಾಡಿದಂತಹ ಏಕಮಾತ್ರ ಶಬ್ದ ಅದು ಸಂಪ್ರದಾಯ. ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯವನ್ನ ಅಂದರೆ, ಎಷ್ಟೇ ಆಳವಾದಂತಹ ವಿಚಾರವನ್ನು ಹೇಳಿದರೂ ಕೂಡ ಅವರ ಸಮಕಾಲೀನರಾದಂತಹ ವಿದ್ವನ್ಮಣಿಗಳು ಅವರ ಮೇಲೆ ಆಕ್ಷೇಪ ಮಾಡುತ್ತಿದ್ದಂತಹ ಏಕಮಾತ್ರ ಶಬ್ದ, ನಿಮಗೆ ಸಂಪ್ರದಾಯ ಇಲ್ಲ ಅಂತ, ನಿಮಗೆ ಸಂಪ್ರದಾಯ ಇಲ್ಲ ಅಂತ. ಆ ಸಂಪ್ರದಾಯ ಅನ್ನುವ ಒಂದೇ ಒಂದು ಶಬ್ದವನ್ನೇ ಇಟ್ಟುಕೊಂಡು ಪೂಜ್ಯ ಸ್ವಾಮಿಗಳವರು ಸುಮಾರು 650 ಪುಟಗಳ ಒಂದು ಪುಸ್ತಕವನ್ನು ಬರೆದರು. ಆ ಪುಸ್ತಕದ ಹೆಸರು ಪ್ರಕ್ರಿಯಾ ಪ್ರತ್ಯಭಿಜ್ಞ ಅಂತ. ನಿಜವಾದ ಸಂಪ್ರದಾಯ ಅಂದ್ರೆ ಏನು? ಸಂಪ್ರದಾಯ ಅಂದ್ರೆ ಏನು? ಆಗಮ ಅಂದ್ರೆ ಏನು? ನಿಜವಾದ ಆಗಮ ಅಂದ್ರೆ ಏನು? ಈಗ ನನ್ನ ಅಪ್ಪ ನನಗೆ ಹೇಳಿ, ನಾನು ನನ್ನ ಮಗನಿಗೆ ಹೇಳಿ, ನನ್ನ ಮಗ ನನ್ನ ಮೊಮ್ಮಗನಿಗೆ ಹೇಳಿದರೆ ಅದು ನಿಜವಾದ ಸಂಪ್ರದಾಯವಾ? ಯಾವುದು ಸಂಪ್ರದಾಯ? ಯಾಕಂದ್ರೆ ಈ ಸದ್ಯೋಮುಕ್ತಿಯ ವಿಷಯವನ್ನು ನಾವು ಇಟ್ಟುಕೊಂಡಾಗ ಇದು ಒಂದು ವಿಷಯ ಅಷ್ಟೇ. ಇದಕ್ಕೆ, ಈ ಒಂದು ಸದ್ಯೋಮುಕ್ತಿಯ ವಿಷಯಕ್ಕೆ ಇನ್ನು 10 ವಿಷಯಗಳಿಂದ ಮಾತ್ರನೇ ಈ ವಿಷಯವನ್ನು ನಾವು ನಿರೂಪಣೆ ಮಾಡೋದಕ್ಕೆ ಸಾಧ್ಯ. ನೇರವಾಗಿ ಹೇಳಿದ್ರೆ, ಯಾಕೆ ಅಂದರೆ ಈ ಮುಕ್ತಿಯ ವಿಷಯಕ್ಕೇನೆ ಸಮಸ್ತ ಶಾಸ್ತ್ರಗಳು ಹೊರಟಿರುವಂಥದ್ದು, ಮುಕ್ತಿಯ ವಿಷಯಕ್ಕೆ ಸಮಸ್ತ ಸಂಪ್ರದಾಯಗಳು ಹೊರಟಿರುವಂಥದ್ದು. ಈಗ ಮಧ್ವಾಚಾರ್ಯರ ಸಂಪ್ರದಾಯ ಆಗಬಹುದು, ರಾಮಾನುಜರ ಸಂಪ್ರದಾಯ ಆಗಬಹುದು, ಸಾಂಖ್ಯರಾಗಬಹುದು, ಕಣಾದರಾಗಬಹುದು, ಎಷ್ಟೆಷ್ಟು ಶಾಸ್ತ್ರಗಳಿದೆಯೋ ಜಗತ್ತೊಳಗೆ, ತತ್ವಶಾಸ್ತ್ರಗಳು ಅಂತ, ಅವರೆಲ್ಲರೂ ಕೂಡ ಹೇಳುವುದಕ್ಕೆ ಹೊರಟಿರುವಂತಹ ಏಕಮಾತ್ರ ವಿಷಯ ಏನೋ, ಈ ಶಾಸ್ತ್ರದಿಂದ ನಿನಗೆ ಅಂಥದ್ದು ಸಿಗತ್ತೆ, ಅದು ಯಾವುದು? ಮುಕ್ತಿ.
ಆ ಮುಕ್ತಿಯ ಆ ಒಂದು ವಿಷಯವನ್ನ ಇಟ್ಟುಕೊಳ್ಳೋದಕ್ಕೋಸ್ಕರವೇ ಅಷ್ಟೆಲ್ಲ ಶಾಸ್ತ್ರಗಳು ಹೊರಟಿದೆ. ಆ ಮುಕ್ತಿ ಹೇಗೆ ಸಿಗುತ್ತೆ ಅಂತ ಭಾಷ್ಯಕಾರರೇ ಬರೀತಾರೆ. ಆಗಮಂ ಅಂತರೇಣ ಉತ್ಪ್ರೇಕ್ಷಿತುಮಪಿ ನ ಶಕ್ಯಂ. ಸಂಪ್ರದಾಯ ಇಲ್ಲದೆ ಇದರ ವಿಷಯವನ್ನ ನಾವು ಪ್ರಸ್ತಾಪ ಮಾಡೋದಿಕ್ಕೂ ಕೂಡ ಸಾಧ್ಯವಿಲ್ಲ. ಇದೊಂದೇ ವಸ್ತುವನ್ನ ಇಟ್ಟುಕೊಂಡು ಯಾಕಂದ್ರೆ ಈ ಸದ್ಯೋಮುಕ್ತಿಯ ವಿಷಯ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಪೆಟ್ಟು ಕೊಟ್ಟಷ್ಟು ಇನ್ನು ಯಾವ ವಿಚಾರವೂ ಕೊಡಲಿಲ್ಲ. ಯಾಕಂದ್ರೆ ಇದನ್ನೊಂದು ಮೂಲಾವಿದ್ಯಾ ನಿರಾಸ ಅಥವಾ ಶಂಕರ ಹೃದಯಂ ಅನ್ನುವಂತಹ ಒಂದು ವಿದ್ವತ್ಪೂರ್ಣವಾದಂತಹ ಅದ್ಭುತವಾದಂತಹ ಕೃತಿಯನ್ನ ಇದೇ ವಿಚಾರಕ್ಕೆ ಬರೆದಿದ್ದಾರೆ. ಯಾಕೆ ಈ ಒಂದೇ ವಿಷಯವನ್ನ ಈ 2 ದಿನಗಳ ಕಾಲ ಯಾಕೆ ಉಪನ್ಯಾಸಕ್ಕೆ ಇಟ್ಟುಕೊಂಡೆ ಅನ್ನೋದಕ್ಕೂ ಕಾರಣ ಇದೆ. ರಂಗನಾಥ ಶರ್ಮರೂ ಕೂಡ ಅವರ ಅನೇಕ ಪೀಠಿಕೆಗಳೊಳಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಅದನ್ನ ಅವರು ಅನೇಕ ಪೀಠಿಕೆಗಳಾಗಬಹುದು ಎಲ್ಲ ಕಡೆಗೂ ಕೂಡ. ಆಮೇಲೆ ಅವರ ಒಂದು ಪುಸ್ತಕದ ಪೀಠಿಕೆಗಳಿಗೂ ಕೂಡ ಪೂಜ್ಯ ಸ್ವಾಮಿಗಳವರ ಹೆಸರನ್ನು ನಮೂದನೆ ಮಾಡಿದ್ದಾರೆ. ಪುಸ್ತಕದ ಪೀಠಿಕೆಗಳು, ಇವರ ಒಂದು ಪುಸ್ತಕ ನನಗೆ ಈ ವಿಚಾರದಲ್ಲಿ ಸಹಾಯ ಮಾಡಿದೆ. ಹೀಗೆ ಸಂಪ್ರದಾಯ ಅಂತ ಇಟ್ಟುಕೊಂಡಾಗ ಅದು ಆ ಗುರುಗಳಿಂದ ಈ ಗುರುಗಳು, ಈ ಗುರುಗಳಿಂದ ಈ ಗುರುಗಳು, ಈ ಗುರುಗಳಿಂದ ಈ ಗುರುಗಳು, ಅದು ಸಂಪ್ರದಾಯ ಅನ್ನೋದು ಒಂದು ಭಾಗದ ಸಂಪ್ರದಾಯ ಅದು. ಆದರೆ ವೇದಾಂತ ಪ್ರಪಂಚದೊಳಗೆ ನಾವು ಸಂಪ್ರದಾಯ ಅಂತ ಇಟ್ಟುಕೊಂಡಾಗ, ನಿಮಗೆ ಹೇಳಿದೆ ನಾನು, ಒಂದು 650 ಪುಟಗಳ ಒಂದು ಸಂಸ್ಕೃತ ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥಕ್ಕೆ ಪೀಠಿಕೆ ಎಷ್ಟು ಬರೆದಿದ್ದಾರಪ್ಪ ಗುರುಗಳು ಅಂದರೆ ಸುಮಾರು 180 ಪುಟಗಳ 180 ಪುಟಗಳ ಇಂಗ್ಲಿಷಲ್ಲಿ ಪೀಠಿಕೆ ಬರೆದಿದ್ದಾರೆ. ಅದಕ್ಕೆ ಯಾಕೆ? ಆ ವಿಷಯ ಅಷ್ಟು ಕಠಿಣ ಅಂತ. ಇಲ್ಲಿ ಹೇಳ್ತಿರುವಂತಹ ಮುಕ್ತಿಯ ವಿಷಯ, ಜೀವನ್ಮುಕ್ತಿಯ ವಿಷಯ ಅಷ್ಟು ಕಠಿಣ. ಸಂಪ್ರದಾಯ ಅಂದ್ರೆ ಏನು? ಸದ್ಯೋಮುಕ್ತಿ, ಇಲ್ಲೇ ಈಗಲೇ ನೀನು ಮುಕ್ತಿಯನ್ನ ಪಡಿತೀಯಾ ಅಂತ ಅಂದಾಗ ಹೇಗೆ ನಾವು ಪಡಿತೇವೆ? ಆ ಮುಕ್ತನ ಸ್ಥಿತಿ ಏನು? ಆ ಮುಕ್ತಿಯನ್ನ ಪಡೆಯೋದು ಅಂದ್ರೆ ಏನು? ಈಗ ನಾನು ಕೈಗಡಿಯಾರ ಪಡೆದೆ, ಅಥವಾ ನಾನೊಂದು ವಿಷಯವನ್ನ ಅರ್ಥ ಮಾಡಿಕೊಂಡೆ, ಇಲ್ಲ ನಾನು ದೂರವಾಣಿ ಪಡೆದೆ, ಅದು ಯಾವ ರೀತಿಯಾಗಿ ನಾನು ಪಡಿತೇನೆ ಅಂದಾಗ ಅದು ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತು. ಗುರುಮುಖದಿಂದ ಅವರ ವಾಕ್ಯಗಳನ್ನು ನೀನು ಶ್ರವಣಪೂರ್ವಕವಾಗಿ ಅನುಸಂಧಾನ ಮಾಡಿದಾಗ, ಅದನ್ನು ನಿಧಿಧ್ಯಾಸನ ಪೂರ್ವಕವಾಗಿ ಯವಯಿಕ್ಕದೆ ನೋಡಿದಾಗ ಅಂದ್ರೇನು? ನಿನ್ನ ಬುದ್ಧಿಗೂ ವಿಚಾರವಾಗಿರುವುದನ್ನ ನಿನ್ನ ಅನುಭವದಲ್ಲೇ ನೀನು ಕಂಡುಕೊಂಡಾಗ ನಿನಗೆ ಈ ವಿಷಯ ಗೋಚರವಾಗುತ್ತಪ್ಪ. ಆಗ ಗುರು ಸಂಪ್ರದಾಯ ಅಂತ ಇಟ್ಟುಕೊಂಡಾಗ ಸ್ವಾಮಿಗಳವರು ಒಂದು ಮಾತನ್ನ ಬರೀತಾರೆ. ಸಂಪ್ರದಾಯ ಅಂದರೆ ಅದೊಂದು ಹೇಳುವ ಕ್ರಮ, ಉಪದೇಶದ ಒಂದು ಕ್ರಮ. ಯಾವಾಗ ನಾವು ನೇರವಾಗಿ ಉಪನಿಷತ್ತನ್ನೇ ನಾನು ಅಧ್ಯಯನ ಮಾಡೋದಿಕ್ಕೆ ಕೂತಾಗ, ಶಂಕರ ಭಾಷ್ಯವನ್ನೇ ನಾನು ಓದುತ್ತೇನೆ ಅಂತ ಕೂತಾಗ, ಆಗ ನಾನು ಆ ಶಂಕರರ ವಾಕ್ಯಗಳನ್ನು ನಾನು ಅನುಸಂಧಾನ ಪೂರ್ವಕವಾಗಿ ಅರ್ಥ ಮಾಡಿಕೊಳ್ತಾ ಹೋದಾಗ ನನಗೆ ನಿಜವಾಗಲು ಶಂಕರರೇ ಗುರುಗಳಾಗಿ ನಿಲ್ಲುತ್ತಾರೆ. ನನಗೆ ಮತ್ತೊಬ್ಬರು ಅವರ ಗುರುಗಳು ಬೇಕಾಗಿಲ್ಲ. ಶಂಕರರೇ ನಿಜವಾಗಲೂ ನನಗೆ ಗುರುಗಳಾಗಿ ನಿಲ್ತಾರೆ. ಅವರದೊಂದು ಜೀವನ ಚರಿತ್ರೆ ಇದೆ, ಅವರೇ ಬರೆದಂತಹ ಜೀವನ ಚರಿತ್ರೆ ಪೂಜ್ಯ ಗುರುಗಳು. ಅದರೊಳಗೆ ಒಂದು ಭಾಗದಲ್ಲಿ ಬರ್ಕೊಳ್ತಾರೆ, ಅನೇಕ ವಿದ್ವನ್ಮಣಿಗಳು ಆ ಕೆಲವು ವಿಚಾರಕ್ಕೆ ಗುರುಗಳಿಗೆ ಪತ್ರ ವ್ಯವಹಾರವನ್ನು ಮಾಡ್ತಿರ್ತಾರೆ. ಆ ಪತ್ರ ವ್ಯವಹಾರವನ್ನು ಕೂಡ ಸ್ವಾಮಿಗಳು ಅಧ್ಯಾತ್ಮ ಪ್ರಕಾಶದಲ್ಲಿ ಯಥಾವತ್ತಾಗಿ ಮುದ್ರಿಸ್ತಿರ್ತಾರೆ. ಅದರೊಳಗೊಬ್ಬರು ಮಹಾಮಹಿಮರು ಬರೀತಾರೆ, ಸಂಪ್ರದಾಯ ಇಲ್ಲದಂತಹ ನೀವು ಈ ವಿಷಯವನ್ನ ಹೇಳೋದಿಕ್ಕೆ, ಜೀವನ್ಮುಕ್ತಿಯ ವಿಷಯವನ್ನ ಹೇಳೋದಿಕ್ಕೆ ಹೊರಟಿದ್ದೀರಾ, ಭಗವಂತನ ಅನುಗ್ರಹದಿಂದ ನಿಮ್ಮ ನಾಲಿಗೆ 1000 ಹೋಳಾಗಲಿ ಅಂತ. ಒಬ್ಬರು ಮಹಾಮಹಿಮರು ಇದೇ ರೀತಿಯಾಗಿ ಸ್ವಾಮಿಗಳು ಅದನ್ನು ಕೂಡ ಅಚ್ಚುಪಡಿಯಾಗಿ ಮುದ್ರಿಸಿ ಅದಕ್ಕೆ ಬರೀತಾರೆ. ಅದಕ್ಕೆ ಉತ್ತರವನ್ನು ಸ್ವಾಮಿಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೆಲ್ಲ ಮುದ್ರಿತ ಇದೆ, ನಮ್ಮ ಕಾರ್ಯಾಲಯದಲ್ಲಿ ಅಧ್ಯಾತ್ಮ ಪ್ರಕಾಶದ ಪತ್ರಿಕೆಗಳ ಮುದ್ರಿತ ಇದೆ, ಮುದ್ರಣ ಇದೆ. ನಾವು ಆ ವಿಷಯವನ್ನ ಹೇಳಿದಾಗ ಸ್ವಾಮಿಗಳು ಅವರು ವಾಕ್ಯವನ್ನು ಬರೀತಾರೆ,
ನಿಜವಾದ ಸಂಪ್ರದಾಯ ಅಂದರೆ ಅವರಿಂದ ಇವರು ಅಧ್ಯಯನ ಮಾಡುವಂಥದ್ದಲ್ಲ, ಅವರೇ ಹೇಳಿದ ವಿಷಯವನ್ನು ನಾವು ಅನುಭವಾನುಸಾರಿಯಾಗಿ ಕಂಡುಕೊಂಡಾಗ ನಮಗೆ ಗುರುಗಳಾಗಿ ಅವರೇ ನಿಲ್ಲುತ್ತಾರೆ. ಅದೇ ನಿಜವಾದ ಸಂಪ್ರದಾಯ. ನಿಜವಾದ ಸಂಪ್ರದಾಯ. ಅಲ್ಲಿ ಬರೀತಾರೆ, ಎಷ್ಟೋ ವಾಕ್ಯಗಳು ಶಂಕರ ಭಾಷ್ಯದೊಳಗೆ ಸ್ವಾಮಿಗಳಿಗೆ ಅರ್ಥ ಆಗ್ತಿರ್ಲಿಲ್ವಂತೆ, ಅದು ನಿಜವಾಗ್ಲೂ ಅನುಭವಕ್ಕೆ ಬರ್ತಿರ್ಲಿಲ್ಲ. ಆಗ ಸ್ವಾಮಿಗಳ ಗ್ರಂಥವನ್ನು ಮುಚ್ಚಿ ಆ ಗ್ರಂಥಕ್ಕೆ ಷೋಡಶೋಪಚಾರ ಪೂಜೆ ಮಾಡ್ತಿದ್ರಂತೆ. ಪೂಜೆ ಮಾಡಿ ಓದಿದಾಗ ತಕ್ಷಣ ಆ ವಿಷಯ ಅರ್ಥ ಆಗ್ತಿತ್ತಂತವ್ರಿಗೆ. ಏನಕ್ಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೇನೆ ಅಂದರೆ, ಪೂಜ್ಯ ಗುರುಗಳಿಗೆ ಇದ್ದಂತಹ ಏಕಮಾತ್ರ ವಿಷಯ ಏನು, ನಿಜವಾದಂತಹ ಶಂಕರರ ಒಂದು ಪ್ರಕ್ರಿಯೆಯನ್ನ ಜಗತ್ತಿಗೆ ತಿಳಿಸಬೇಕು. ಅದಕ್ಕೆ ಇನ್ನು ಯಾವುದೂ ಕೂಡ ಹೊರಗಿನ ಪ್ರಕರಣ ಗ್ರಂಥಗಳ ಸಹಾಯವಿಲ್ಲದೆ ಕೇವಲ ಶಂಕರರ ಪ್ರಕ್ರಿಯೆಯನ್ನೇ ತಿಳಿಸಬೇಕು ಅಂತ. ನಾನು ಅಧ್ಯಯನ ಮಾಡದಂಥದ್ದನ್ನು ಮೂಲದಲ್ಲಿಯೇ ನಾನು ಓದಿದಾಗ ಪೂಜ್ಯ ವಿದ್ವಾಂಸರಾದ ಗಣೇಶರು ಈ ವಿಷಯವನ್ನು ಅವಾಗ ಹೇಳ್ತಿರ್ತಾರೆ. ನಾನು ಪಾಶ್ಚಾತ್ಯ ನಾಟಕ ಶಾಸ್ತ್ರಗಳನ್ನೆಲ್ಲವನ್ನು ನಾನು ಮೂಲದಲ್ಲೇ ಓದಿದ್ದೇನೆ ಅಂತ. ಅದು ಯಾವುದು ವ್ಯಾಖ್ಯಾನ ಬೇಕಾಗಿಲ್ಲ, ಮೂಲದಲ್ಲೇ ಓದಿದ್ದೇನೆ ಅಂತ. ಯಾಕೆ ಆ ಗ್ರಂಥಗಳ ಒಂದು ಆಳ ಅದೆಲ್ಲವೂ ಕೂಡ ನನಗೆ ಅಲ್ಲಿಂದನೇ ಗೊತ್ತಾಗಿದೆ ಅಂತನೂ ಹೇಳ್ತಿರ್ತಾರೆ. ಹಾಗೆಯೇ ಶಂಕರ ಭಾಷ್ಯವನ್ನು ನಾವು ಮೂಲದಲ್ಲಿಯೇ ಓದಿದಾಗ ನಮಗೆ ಈ ಸದ್ಯೋಮುಕ್ತಿಯ ವಿಷಯ ಪ್ರಮಾಣೀಭೂತವಾಗಿ ನಮಗೆ ಕಂಡುಬರುತ್ತೆ. ಯಾಕೆ ಬ್ರಹ್ಮ ಜಿಜ್ಞಾಸೆಯೊಳಗೆ ನಮಗೆ ಕೇವಲ ಶ್ರುತ್ಯಾದಿಗಳು ಅನುಭವವೂ ಕೂಡ ಯಥಾಸಂಭವವಾಗಿ ಪ್ರಮಾಣವಾಗಿದೆ. ಕೇವಲ ಶ್ರುತಿಯೇ ಪ್ರಮಾಣವಲ್ಲ, ಕೇವಲ ಅನುಭವವೂ ಪ್ರಮಾಣ ಅಲ್ಲ, ಶ್ರುತಿಗೆ ಪೂರಕವಾದಂತಹ ಅನುಭವವೂ ಪ್ರಮಾಣ. ಯಾಕೆ ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ ಯಥಾಸಂಭವಂ ಇಹ ಪ್ರಮಾಣಂ. ಸೂತ್ರ ಭಾಷ್ಯದಲ್ಲಿ ಗುರುಗಳು ಬರೆದಂಥದ್ದು, ಶಂಕರರು ಬರೆದಂಥದ್ದು. ನಾನು ಒಂದು ಮುಕ್ತಿಯ ವಿಷಯವನ್ನು ಹೇಳ್ತೇನೆ, ಜ್ಞಾನದ ವಿಚಾರವನ್ನು ನಾನು ಮಾತಾಡ್ತೇನೆ ಅಂದರೆ ಅದು ಕೇವಲ ನನಗೆ ಶಾಸ್ತ್ರವೇ ಪ್ರಮಾಣ ಅಲ್ಲ, ಹಿಂಗೆ ಹೇಳಿದೆ ಹಿಂಗೆ ತಿಳ್ಕೊ ಅಲ್ಲ. ಹಾಗೆ ಹೇಳಿರುವಂಥದ್ದು ಹೇಗಿದೆ ಅದನ್ನು ನಾನು ಅನುಭವಿಸಿದಾಗ, ಅದು ನನ್ನನ್ನು ನಾನು ಅನುಭವದಲ್ಲಿ ನಾನು ಕಂಡುಕೊಂಡಾಗ ಮಾತ್ರವೇ ಅದು ಪ್ರಮಾಣ ಅಂತ ಆಗತ್ತೆ. ಅದಕ್ಕೆ ಭಾಷ್ಯಕಾರರು ಇನ್ನೊಂದು ಮಾತನ್ನ ಕೊಡ್ತಾರೆ. ಶ್ರುತಿಯೇ ಹೇಳಬಹುದು ಅನುಭವ ವಿರುದ್ಧವಾದದ್ದನ್ನ, ಅದನ್ನು ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಹೇಗೆ? ಶ್ರುತಿ ಶತಮಪಿ ಶೀತೋಗ್ನಿ ಅಪ್ರಕಾಶೋವಾ ಇತಿ ಬ್ರುವತ್ ಪ್ರಾಮಾಣ್ಯಂ ಉಪೈತಿ. 100 ಶ್ರುತಿಗಳು ಅಗ್ನಿ ಶೀತ ಇದೆ ಅಥವಾ ಅದು ಅಪ್ರಕಾಶವಾಗಿದೆ ಅಂತ 100 ಶ್ರುತಿಗಳೇ ಹೇಳಿದರೂ ಕೂಡ ನಾವು ಅದನ್ನು ಒಪ್ಪುತ್ತೇವ? ಯಾಕೆ? ನಮ್ಮ ಅನುಭವದಲ್ಲಿದೆ ಅದು ಬಿಸಿ ಅಂತಲೂ, ಅದು ನಮಗೆ ಬೆಳಕನ್ನು ಕೊಡುವಂಥದ್ದು ಅಂತ. ಮುಕ್ತಿಯ ವಿಚಾರಕ್ಕೆ ನಮಗೆ ಕೇವಲ ಶಾಸ್ತ್ರ ಪ್ರಮಾಣದ ಜೊತೆಗೆ ಅನುಭವವೂ ಕೂಡ ಪ್ರಮಾಣವಾಗಿರುವುದರಿಂದ ಯದಿ ಬ್ರೂಯಾತ್, ಏನಾದರೂ ಶ್ರುತಿ ಹಾಗೆ ಹೇಳಿಬಿಟ್ರೆ ಶೀತೋಗ್ನಿ ಅಪ್ರಕಾಶೋವ ಇತಿ ತಥಾಪಿ ಅರ್ಥಾಂತರಂ ಶ್ರುತೇಹೇ ವಿವಕ್ಷಿತಂ ಕಲ್ಪ್ಯಂ. ಅದಕ್ಕೆ ನಾವು ಅರ್ಥಾಂತರವನ್ನು ಕಲ್ಪಿಸಬೇಕು. ಇದು ಹೇಳಿದೆ. ಯಾಕಂದ್ರೆ ಯಜುರ್ವೇದದೊಳಗೆ ಗ್ರಾವಾಣ ಪ್ಲವತೆ ಶೀತೋಗ್ನಿ ಕೆಲವು ವಿಚಾರಗಳನ್ನು ಹೇಳಬೇಕು. ಗ್ರಾವಾಣ ಅಂದ್ರೆ ಮಂಜುಗಡ್ಡೆ, ಒಂದು ಕಲ್ಲು ತೇಲತ್ತೆ ಅಂತ. ಕಲ್ಲು ತೇಲತ್ತೆ ಅಂತ ಹೇಳಿಬಿಟ್ರೆ ಏನಂತ ಅರ್ಥ ಮಾಡ್ಬೇಕು ನಾವು? ಅದಕ್ಕೆ ಸಾಯಣರು ತುಂಬಾ ಅದ್ಭುತವಾದ, ಅದಕ್ಕೆಲ್ಲ ಹಿಂದೆ ಮುಂದೆ ಎಲ್ಲ ಸೇರಿಸಿ ಬರೀತಾರೆ. ಕಲ್ಲಿನಂತಹ ಮಂಜುಗಡ್ಡೆ ತೇಲ್ತಾ ಇದೆ. ಕಲ್ಲಿನಂತಹ ತುಂಬಾ ಚಳಿಯೊಳಗೆ ಮುಳುಗಿದವನಿಗೆ ಅಗ್ನಿಯ ಮೇಲೆ ಕೈ ಇಟ್ಟರೂ ಕೂಡ ಅದು ಸುಡ್ತಾ ಇಲ್ಲ. ಏನಪ್ಪಾ, ಅಗ್ನಿ ಶೀತ ಇದೆ ಅಂತ. ತುಂಬಾ ಚಳಿಯೊಳಗೆ ಮರಗೊಟ್ಟೋದು ಅಂತ ಹೇಳ್ತಾರೆ ಶರೀರವನ್ನ. ಆ ರೀತಿ ಮರಗಟ್ಟಾಗ ಅಗ್ನಿ ಪಕ್ಕದಲ್ಲೇ ಇಟ್ಟಾಗ ಏನು ಅಗ್ನಿಯೇ ಬಿಸಿ ಆಗ್ತಿಲ್ವಲ್ಲ, ಹಾಗನ್ನಿಸುತ್ತೆ. ಅಗ್ನಿ ಬಿಸಿ ಅಲ್ಲ ಅಂತ ಅರ್ಥ ಅಲ್ಲ. ಯಾಕೆ? ಶ್ರುತಿ ಹೇಳಿದರೂ ಕೂಡ ನಮಗೆ ಅನುಭವವೇ ಪ್ರಮಾಣ ಆಗಿರುವಂಥದ್ದು. ಯಾಕೆ? ನತು ಪ್ರಮಾಣಾಂತರ ವಿರುದ್ಧಂ ಸ್ವವಚನ ವಿರುದ್ಧಂ ವಾ. ಎಂದೂ ಕೂಡ ನಾವು ಕೇವಲ ಪ್ರಮಾಣಗಳನ್ನು ಹಿಡಿದುಕೊಂಡು ಇದು ಹೇಳಿದೆ ಅಂತ ಹೋಗಬಾರದು. ನಾವು ಏನು ಮಾಡಬೇಕು?
ಅನುಭವದ ಜೊತೆಗೆ ನಾವುಗಳು ಹೋಗಬೇಕು. ಯಾಕೆ? ಪರಮಾತ್ಮನ ವಿಷಯ ಸತ್ಯವಾದ ವಿಷಯ. ಭಗವಂತನ ವಿಷಯ ಇಲ್ಲೇ ಈಗಲೇ ನೀನು ಮುಕ್ತಿಯನ್ನು ಪಡಿತೀಯಾ ಅಂತ ಹೇಳಿದಾಗ ಆ ಮುಕ್ತಿ ಏನಿದೆ ಅದನ್ನು ಪಡೆದ ಮೇಲೆ ಮತ್ತೆ ನೀನು ಈಗ ನನಗೆ ಗೊತ್ತಾಯ್ತಪ್ಪ, ಈಗ ನಾನು ತಿಳ್ಕೊಂಡಿದ್ದೇನೆ, ಇನ್ನು ಸ್ವಲ್ಪ ಹೊತ್ತಾದ ಕೂಡಲೇ ನಾನು ಮತ್ತೆ ಈ ಜ್ಞಾನದಿಂದ ಹೊರಗಡೆ ಬರ್ತೇನೆ, ಆಗೋದಿಲ್ಲ. ಯಾಕಾಗೋದಿಲ್ಲ? ಭಗವಂತನ ವಿಷಯವನ್ನು ಒಮ್ಮೆ ನೀನು ಅರತಂಥವನಾದರೆ, ಒಮ್ಮೆ ನೀನು ಅನುಭವಾನುಸಾರಿಯಾಗಿ ತಿಳಿದಂಥವನಾದರೆ, ನೀನು ಆ ಒಂದು ವಿಚಾರದೊಳಗೆ ಹೇಗೆ ನಿನ್ನ ಅನುಭವಕ್ಕೆ ಬರುತ್ತೆ? ಅಯ್ಯೋ, ನಾನು ಹೀಗೇ ಇದ್ನಲ್ಲಪ್ಪ, ನಾನು ಇಷ್ಟು ದಿನ ಇದ್ದಂಥದ್ದು ತಪ್ಪಾದ ಪ್ರಪಂಚದಲ್ಲಿ ಅನ್ನೋ ಅನುಭವಕ್ಕೆ ಬರುತ್ತೆ. ನಾನು ಹಿಂದೆಯೂ ಹೀಗೆ ಇದ್ದೆ, ಆದರೆ ನನಗೆ ಗೊತ್ತಿರಲಿಲ್ಲ. ಹಿಂದೆಯೂ ನಾನು ಆ ಜ್ಞಾನಿಯೇ ಆಗಿದ್ದೆ. ಆ ಜ್ಞಾನ ಅನ್ನುವಂಥದ್ದು ನಾನು ನಿಜವಾಗಲೂ ಈಗಲೂ ನೀವುಗಳೆಲ್ಲರೂ ಕೂಡ ಜ್ಞಾನಿಗಳೇ. ಆದರೆ ನಾನು ಜ್ಞಾನಿ ಅಂತ ಗೊತ್ತಿಲ್ಲದೆ ಇರೋದಕ್ಕೆ ಅಜ್ಞಾನ ಅಂತ ಹೆಸರು. ಯಾಕೆ? ಇಲ್ಲದೆ ಇರುವಂಥದ್ದು ಹೊಸದಾಗಿ ಬಂತು ಅಂದ್ರೆ ಹೊಸದಾಗಿ ಬಂದಂಥದ್ದು ಮತ್ತೆ ಹೋಗಬೇಕು ಅಂತಾಗತ್ತೆ. ಜ್ಞಾನ ಅನ್ನುವಂಥದ್ದು ಬರುವಂಥದ್ದು ಅಲ್ಲ, ಹೋಗುವಂಥದ್ದು ಅಲ್ಲ. ಜ್ಞಾನ ಅನ್ನುವಂಥದ್ದು ಇರುವಂಥದ್ದು. ನಾವು ಇರುವ ವಿಚಾರವನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು, ನಿಜವಾದ ಪ್ರಯತ್ನ ನಮ್ಮದು ಎಲ್ಲಿ? ಇರುವ ವಿಷಯವನ್ನ ಅರಿಯುವಂಥದ್ದಕ್ಕೆ. ಇರುವ ವಿಷಯವನ್ನು ನಾವು ತಿಳಿಯುವುದಕ್ಕೆ ನಮ್ಮ ಪರಿಪೂರ್ಣವಾದಂತಹ ಪ್ರಯತ್ನವೇ ಹೊರತು ಯಾವುದೋ ಹೊಸದಾದಂತಹ ವಿಷಯವನ್ನು ತಿಳಿದುಕೊಳ್ಳುವಂಥದ್ದಕ್ಕಲ್ಲ. ಹೊಸದಾದಂತಹ ವಿಚಾರವನ್ನು ನಾವುಗಳು ತಿಳಿದುಕೊಳ್ಳುವಂಥದ್ದಕ್ಕಲ್ಲ. ಯಾಕೆ? ಆ ಇರುವ ವಿಷಯ ಎಂದೂ ಕೂಡ ಇರುವ ವಿಷಯವೇ ಆಗಿರುತ್ತೆ, ಅದು ಬದಲಾವಣೆ ಆಗುವಂಥದ್ದಲ್ಲ. ಅದಕ್ಕೆ ಹೆಸರು ಸತ್ಯ ಅಂತ. ಸತ್ಯ ಅಂದ್ರೇನು? ಏಕರೂಪೇಣ ಹಿ ಅವಸ್ಥಿತೋ ಯೋರ್ಥಃ ಸ ಪರಮಾರ್ಥಃ. ಯದ್ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ ಸತ್, ಯದ್ವಿಷಯ ವ್ಯಭಿಚರತಿ ತತ್ ಅಸತ್. ಯಾವ ವಸ್ತು ದಿನವೂ ಕ್ಷಣವೂ ಬದಲಾವಣೆ ಆಗುತ್ತಿದೆಯೋ, ಅದು ನಮ್ಮ ಬುದ್ಧಿಯಿಂದ ಬಿಟ್ಟು ಹೋಗುತ್ತಿದೆಯೋ, ಆ ಎಲ್ಲ ವಸ್ತುಗಳೂ ಕೂಡ ಅಸತ್ಯ. ಯಾವ ಒಂದು ವಸ್ತುವಿನ ಆಧಾರದ ಮೇಲೆಯೇ ಎಲ್ಲವನ್ನೂ ನಾವು ಅರಿಯುವಂಥವರಾಗಿದ್ದೇವೋ ಮತ್ತು ಆ ಒಂದು ವಸ್ತುವಿನ ಆಧಾರದಿಂದಲೇ ನಾವುಗಳೆಲ್ಲರೂ ಕೂಡ ನಾನು ಇದೇನೆ ಎಂಬ ಸದ್ರೂಪವನ್ನು ನಾನು ಪಡೆದಿದ್ದೇನೋ ಅದು ನಿಜವಾದ ಸತ್ಯ. ಯಾವಾಗ ನಾವು ಆ ಒಂದು ಸತ್ಯ ರೂಪವನ್ನು ನಾವುಗಳು ತಿಳಿದುಕೊಳ್ತೇವೆ, ಅದು ಹೇಗೆ? 3 ಅವಸ್ಥೆಯೊಳಗೂ 3 ಕಾಲದಲ್ಲೂ ಬದಲಾವಣೆ ಆಗದ ಸತ್ಯ ಅದು. ಈಗ ನಾವು ನಾನು ಅಂತ ವ್ಯವಹಾರ ಮಾಡ್ತಾ ಇದ್ದೇನೆ. ಆ ನಾನುವಿನ ವ್ಯವಹಾರ ಏನಿದೆ, ಈ ನಾನುವಿನ ವ್ಯವಹಾರ ಈಗಿರುವಂತಹ ಎಚ್ಚರ ಪ್ರಪಂಚಕ್ಕೆ ಅದು ಮೀಸಲಾಗಿದೆ. ಅದೇ ಈ ನಾನುವೆ ಖಂಡಿತವಾಗಲೂ ಕನಸಿನಲ್ಲಿ ಬರೋದಿಲ್ಲ. ಈ ಎಚ್ಚರದ ಪ್ರಮಾತೃವೇ ಬೇರೆ, ಕನಸಿನ ಪ್ರಮಾತೃವೇ ಬೇರೆ. ಪ್ರಮಾತೃ ಅಂದ್ರೆ ಅರಿಯುವವನು ಅಂತ ಅರ್ಥ. ಪ್ರಮಾತೃ ಅಂದ್ರೆ ಅರಿಯುವ. ಎಚ್ಚರದ ಒಬ್ಬ ಪ್ರಮಾತೃವೇ ಬೇರೆ, ಕನಸಿನ ಪ್ರಮಾತೃವೇ ಬೇರೆ. ಸುಷುಪ್ತಿಯೊಳಗೆ ಪ್ರಮಾತೃವೇ ಇಲ್ಲ. ಸುಷುಪ್ತಿಯ ಒಳಗೆ ಪ್ರಮಾತೃವೇ ಇಲ್ಲ. ನಾನು ಅನ್ನುವ ಅನುಭವವೇ ಇಲ್ಲ. ನಾನು ಎದ್ದ ನಂತರ ಹೇಳ್ತೇನೆ ನಂಗೆ ಚೆನ್ನಾಗಿ ನಿದ್ದೆ ಬಂತು ಅಂತ. ಆ ನಿದ್ದೆಯ ಕಾಲದೊಳಗೆ, ಸಮಕಾಲದೊಳಗೆ ನಾನು ಅನ್ನುವ ಒಂದು ಭಾವವೂ ಇಲ್ಲ. ಹೀಗೆ ನಾವುಗಳು ಇದ್ದುಕೊಂಡಿರುವಂಥದ್ದಾಗಿರೋದ್ರಿಂದ ಈ ಪ್ರಮಾತೃವೂ ನಮ್ಮಿಂದ ಬಿಟ್ಟು ಹೋಗ್ತಾ ಇದೆ. ಯಾವ ಒಂದು ಎಚ್ಚರದ ಪ್ರಮಾತೃವಿನ ಮೇಲೆ ನಮ್ಮಗಳ ಅಭಿಮಾನ ಅನ್ನುವಂಥದ್ದು ಇಷ್ಟರ ಮಟ್ಟಿಗಿದೆಯೋ, ನಮ್ಮಗಳ ಅಭಿಮಾನ ಅನ್ನೋದು ಈ ರೀತಿಯ, ಆ ಪ್ರಮಾತೃವೂ ಕೂಡ ಮುಂದಿನ ಅವಸ್ಥೆಗೆ ನಾವು ಹೋದಾಗ ಅವನನ್ನು ಬಿಟ್ಟೇ ಹೋಗ್ತಾ ಇದ್ದೇವೆ. ಅಂದ್ರೆ ವ್ಯಭಿಚರತಿ, ಬಿಟ್ಟು ಹೋಗ್ತಾ ಇದೆ, ನಮ್ಮಿಂದ ಬಿಟ್ಟು ಹೋಗ್ತಾ ಇದೆ. ಯಾವುದು ಸತ್ಯ? ಯಾವಾಗಲೂ ಕೂಡ ಇರುವಂಥದ್ದು ಸತ್ಯ. ಆ ಸತ್ಯ ರೂಪವನ್ನ ನೀನು ಯಾವಾಗ ಕಂಡುಕೊಳ್ಳುತ್ತೀಯೋ, ಯಾವಾಗ ನೀನು ಅರಿಯುವಂಥವನಾಗುತ್ತೀಯೋ,
ಅರಿಯುವಂಥವನಾಗುತ್ತೀಯೋ. ನೋಡಿ, ಭಾಷ್ಯಕಾರರು ಒಂದು ಕಡೆಗೆ ಸೂತ್ರ ಭಾಷ್ಯದೊಳಗೆ ಆನಂದಮಯಾಧಿಕರಣ ಅಂತ ಒಂದು ಬರುತ್ತೆ, ತುಂಬ ಅದ್ಭುತವಾದ ಅಧಿಕರಣ. ಅದರೊಳಗೊಂದು ಮಾತನ್ನ ತುಂಬ ಚೆನ್ನಾಗಿ ಹೇಳ್ತಾರೆ. ಇಡೀ ಸಮಸ್ತ ವೇದಾಂತ ಕ್ಷೇತ್ರದಲ್ಲಿಯೇ ಕ್ರಿಯಾಪದಕ್ಕೆ ಅವಧಾರಣೆಯನ್ನು ಮಾಡಬಾರದು ಅಂತ. ಈಗ ತತ್ ಸೃಷ್ಟ್ವಾ ಅಂತ ಒಂದು ವಾಕ್ಯ, ಅವನು ಸೃಷ್ಟಿ ಮಾಡಿ ತದೇವಾನು ಪ್ರಾವಿಶತ್, ಅವನೇ ಪ್ರವೇಶ ಮಾಡ್ದ ಅಂತ. ಈಗ ನೋಡಿ, ನಾವು ಅವನು ಸೃಷ್ಟಿಸಿದ, ನಾವು ಸೃಷ್ಟಿಸಿದ ಅನ್ನುವ ವಾಕ್ಯವನ್ನು ಒತ್ತು ಬಿಟ್ರೆ ಎಷ್ಟು ನಮಗೆ ಹಿಂದೆ ಅದಕ್ಕೆ ಹೊಂದಿಕೊಳ್ಳತ್ತೆ. ಯಾವುದರಿಂದ ಸೃಷ್ಟಿ ಮಾಡ್ದ, ಏನ್ ತಗೊಂಡು ಸೃಷ್ಟಿ ಮಾಡ್ದ, ಸೃಷ್ಟಿ ಮಾಡ್ಬೇಕಾದ್ರೆ ಅವನು ಎಲ್ಲಿದ್ದ, ಅವನು ಉಪಾದಾನ ಕಾರಣವ, ಯಾವ ಕಾರಣ ಅವನು ಸೃಷ್ಟಿಗೆ. ನೋಡಿ, ಸೃಷ್ಟ್ವಾ ಅನ್ನುವ ಒಂದು ಕ್ರಿಯಾಪದ ಅಲ್ಲಿದ್ದರೂ ಕೂಡ ನಾವು ಆ ಕ್ರಿಯಾಪದಕ್ಕೆ ನಾವು ಅವಧಾರಣೆಯನ್ನು ಕೊಟ್ಟು ಬಿಟ್ಟರೆ ನಾವು ಅಲ್ಲಿ ಸಿಗ ಹಾಕ್ಕೊಳ್ತೇವೆ. ಈಗ ಜ್ಞಾನವನ್ನು ಮಾಡ್ಕೋಬೇಕು, ಜ್ಞಾನ ಆಗತ್ತೆ, ಭಗವಂತನನ್ನು ಅರ್ಥಕೊಳ್ಬೇಕು. ಯಾಕಂದ್ರೆ ಯಾವುದೇ ವಾಕ್ಯವಾಗಲಿ ಕ್ರಿಯಾಪದ ಇಲ್ಲದೆ ಪರಿಪೂರ್ಣ ಆಗಲ್ಲ. ವೇದಾಂತ ಕ್ಷೇತ್ರದಲ್ಲಿ ಕ್ರಿಯಾಪದಗಳು ವಾಕ್ಯ ಪರಿಪೂರ್ಣತೆಗೆ ಬಂದಿದೆಯೇ ಹೊರತು, ವಾಕ್ಯದ ಒಂದು ಪೂರ್ಣತೆಗೆ ಬಂದಿದೆಯೇ ಹೊರತು ಕ್ರಿಯಾಪದವನ್ನೇ ಹೇಳೋದಿಕ್ಕೆ ವೇದಾಂತ ಉಪನಿಷತ್ತುಗಳು ಹೇಳೋದಿಲ್ಲ. ಯಾಕೆ? ಈಗ ನಾವು ಅರ್ಥಕೊಳ್ಬೇಕು ಅಂತ ನಾನು ಒತ್ತು ಬಿಟ್ರೆ, ಪರಮಾತ್ಮನ ತಿಳ್ಕೋಬೇಕು, ಅವನು ಸದ್ಯೋಮುಕ್ತನಾಗ್ತಾನೆ ಅಂದ್ಬಿಟ್ರೆ ಆಗೋನ್ಯಾರು, ಅವನು ಹೇಗಾಗ್ತಾನೆ, ಅವನು ಯಾವ ವಿಚಾರವನ್ನು ಯಾಕೆ ಅಂದರೆ ವೇದಾಂತ ಉಪನಿಷತ್ತು ಶಂಕರರು ಏನು ವೇದಾಂತ ಕ್ಷೇತ್ರಕ್ಕೆ ಹೇಳಿದ್ದಾರೆ ಅವೆಲ್ಲವೂ ಕೂಡ ಅಕರ್ತೃತ್ವ ಭಾವನೆಯಿಂದ, ಅಂದರೆ ಮಾಡುವವನು ಎಂಬ ಒಂದು ಬುದ್ಧಿ ಏನಿದೆ ಆ ಬುದ್ಧಿಯನ್ನ ಬಿಟ್ಟು ನಾವು ಆ ವಾಕ್ಯಗಳನ್ನು ವಿಚಾರ ಮಾಡಬೇಕೇ ಹೊರತು, ನಾನು ಮಾಡುವ ಆ ಕರ್ತೃತ್ವ ಭಾವದಿಂದ ಎಷ್ಟೇ ವಿಚಾರವನ್ನು ಮಾಡಿದರೂ ಕೂಡ ಆ ವಾಕ್ಯಗಳ ನಿಜವಾದ ಅರ್ಥ ನಮಗೆ ಗೊತ್ತಾಗೋದಿಲ್ಲ. ವಾಕ್ಯಗಳ ನಿಜವಾದ ಅರ್ಥ ಗೊತ್ತಾಗೋದಿಲ್ಲ. ಈಗ ಜೀವನ್ಮುಕ್ತನಾಗ್ತಾನೆ ಅಂತ ನಾನು ವಾಕ್ಯವನ್ನು ಪೂರ್ಣ ಮಾಡಿದಾಗ ಆ ಆಗ್ತಾನೆ ಅನ್ನೋದಿಕ್ಕೆ ಅರ್ಥ ನಾವು ತುಂಬ ಹುಡ್ಕಕ್ಕೆ ಹೋಗಬಾರ್ದು. ಜೀವನ್ಮುಕ್ತ ಅನ್ನೋದಿಕ್ಕೆ ಅರ್ಥವನ್ನು ಹುಡುಕಬೇಕು. ಯಾಕೆ? ಎಷ್ಟೇ ನಮ್ಮ ಬುದ್ಧಿ ಕ್ರಿಯಾಪದದೊಳಗೆ ಹುಡುಕ್ತಾ ಹೋಗುತ್ತೋ ಅಷ್ಟು ಬುದ್ಧಿ ಜ್ಞಾನದಿಂದ ನಾವು ದೂರವಾಗ್ತಾ ಹೋಗ್ತೇವೆ. ರಂಗನಾಥ ಶರ್ಮರು ಪೂಜ್ಯ ಗುರುಗಳು ಒಂದು ಮಾತನ್ನ ಬರೆದಿದ್ದಾರೆ. ಅದು ಬಹಳ ಮನಸ್ಸಿಗೆ ಆ ವಾಕ್ಯ ನನಗೆ ಹಿಡಿಸ್ತು. ಏನಪ್ಪಾ ಅಂದ್ರೆ, ನಾನು ಎಷ್ಟು ಪ್ರಪಂಚದ ಹಿಂದೆ ಹೋಗ್ತೇನೋ ಅಷ್ಟು ನಾನು ಜ್ಞಾನದಿಂದ ದೂರ ಆಗ್ತೇನೆ. ಯಾವಾಗ ನಾನು ಸಾಕು ಅನ್ನುವ ಭಾವವನ್ನ, ಪ್ರಪಂಚದಿಂದ ಮುಕ್ತನಾಗ್ತೇನೋ, ಪ್ರಪಂಚದ ವಿಷಯದಿಂದ ಹಿಂದಕ್ಕೆ ಬರ್ತೇನೋ ಅಷ್ಟಷ್ಟರ ಮಟ್ಟಿಗೆ ನಾನು ಜ್ಞಾನಕ್ಕೆ ಹತ್ತಿರವಾಗ್ತೇನೆ ಅಂತ. ಅದಕ್ಕೆ ಇನ್ನೂ ಮುಂದೆ ವಿವರಣೆ ಮಾಡ್ತಾ ಹೇಳ್ತೀಯಾರೆ, ನನಗೆ ನಾನುವಿಗಿಂತಲೂ ನನ್ನದುವಿನಿಂದ ದುಃಖವು ಜಾಸ್ತಿ ಅಂತ. ಇದು ಎಷ್ಟು ದೊಡ್ಡ ಒಂದು ಒಳ್ಳೆ ವಾಕ್ಯ ಅಂದ್ರೆ ಇದು. ನೀವುಗಳೆಲ್ಲರೂ ವಿಚಾರ ಮಾಡಿ, ನನಗೆ ನಾನು ದುಃಖವ, ನನಗೆ ನನ್ನದುವಿನಿಂದ ದುಃಖವ ಅಂತ. ನನ್ನ ಪುಸ್ತಕ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹಣ, ನನ್ನ ಉದ್ಯೋಗ, ನನ್ನ ಪರಿಸರ, ನನ್ನ ವಲಯ, ನನ್ನ ಒಂದು ವಲಯ, ಒಂದು ವಿದ್ವತ್ ವಲಯ, ಏನೋ ಒಂದು ವಲಯ. ನನಗೆ ನಾನು ಅಂದ್ರೆ ನೀವು ಶರೀರ ಅಂತಾನೆ ಇಟ್ಕೊಳ್ಳಿ, ಪರವಾಗಿಲ್ಲ. ನಾನು ಅಂದ್ರೆ ಪರಮಾತ್ಮ ಅಂತ ಇಟ್ಕೋಬೇಡಿ. ಎಷ್ಟು ದಿನ ಈ ಶರೀರಕ್ಕೆ ಅನಾರೋಗ್ಯ ಬಂದಿತ್ತು ವರ್ಷದಲ್ಲಿ, ಆದರೂ ದಿನವೂ ನಾನು ಸುಖಿ ಅಂತ ಹೇಳ್ಕೋತೀನ, ನಾನು ಆನಂದಿ ಅಂತ ನಾನು ಹೇಳ್ಕೋತೀನ? ಇಲ್ಲ. ಯಾಕೆ? ಎಲ್ಲೆಲ್ಲಿ ನಾನು ನನ್ನದು ಅನ್ನುವ ಒಂದು ಬೀಜವನ್ನು ಬಿಟ್ಟಿದ್ದೀನೋ ಆ ನನ್ನದುವಿನ ದುಃಖವನ್ನೆಲ್ಲವನ್ನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ. ನನಗೆ ದುಃಖ, ನನಗೆ ದುಃಖ, ನನಗೆ ದುಃಖ. ನನಗೆ ನಾನುವಿನಿಂದ ದುಃಖ ಅಲ್ಲ, ನನ್ನದುವಿನಿಂದ ದುಃಖ. ಈ ವಾಕ್ಯಗಳು ನಮಗೆ ಅವರೊಳಗೆ ಆ ಅನುಭವ ಇಲ್ಲದೆ ಹೋದರೆ ಇಂಥ ವಾಕ್ಯಗಳು ಹೊರಬರೋಕ್ಕೆ ಸಾಧ್ಯ ಇಲ್ಲ. ಇಂಥ ವಾಕ್ಯಗಳು ಬರೋದಿಕ್ಕೆ ಸಾಧ್ಯವಿಲ್ಲ. ನೋಡಿ, ಅವನು ಮುಕ್ತನಾಗ್ತಾನೆ ಅಂತ ಹೋದಾಗ, ಜೀವನ್ಮುಕ್ತನು ಅಂತ ಹೇಳಿಕೊಂಡಾಗ, ಆ ಸತ್ಯ ವಿಷಯವನ್ನ ತಿಳಿದುಕೊಂಡಾಗ,
ಸತ್ಯ ವಿಷಯ ಯಾವುದು? ಆ ಪರಮಾರ್ಥ ವಿಷಯ. ಪರಮಾರ್ಥಾಂತಕ್ಕೇನೆ ಅರ್ಥ ಬರೆದ್ರು ಭಾಷ್ಯಕಾರರು. ಏಕರೂಪೇಣ ಹಿ ಅವಸ್ಥಿತೋ ಯೋ ಅರ್ಥ ಸ ಪರಮಾರ್ಥ ಅಂತ. ಯಾವುದು ಒಂದೇ ರೂಪದಿಂದ ಯಾವಾಗಲೂ ಇದ್ದುಕೊಂಡಿರುವಂಥದ್ದಾಗುತ್ತದೋ ಅದು ನಿಜವಾಗಲು ಪರಮಾತ್ಮ. ಲೋಕೆ ತದ್ವಿಷಯಂ ಜ್ಞಾನಂ ಸಮ್ಯಜ್ಞಾನಂ ಇತ್ಯುಚ್ಯತೆ. ಅದೇ ಪರಮಾರ್ಥದ ವಿಷಯವನ್ನೇ ಲೋಕೆ, ಜನರು ಅಂತ ಅರ್ಥ ಮಾಡ್ಕೋಬಹುದು. ಲೋಕಸ್ತು ಭುವನೇ ಜನೇ ಅಮರ. ಎಂಥದ್ದು? ಎಲ್ಲರೂ ಕೂಡ ಅದೇ ವಿಷಯವನ್ನ ಏನು ಜ್ಞಾನ ಅಂತಲೂ ಸಮ್ಯಜ್ಞಾನ ಅಂತಲೂ ಕೂಡ ನಮಗೆ ಹೇಳ್ತಾರೆ. ಆದ್ರಿಂದ ಸತ್ಯ ರೂಪವನ್ನು ನಾವುಗಳು ಅರ್ಥ ಮಾಡಿಕೊಂಡಾಗ, ಆ ಸತ್ಯ ಸ್ವರೂಪ ಹೇಗಿದೆ ಅಂತ ಅಂದಾಗ ನಾವು ಈಗಲೇ ಮುಕ್ತಿಯನ್ನು ಪಡೆಯುವಂಥವರಾಗುತ್ತೇವೆ. ಈಗಲೇ ಮುಕ್ತಿಯನ್ನು ಪಡೆಯುವಂಥವರಾಗ್ತೇವೆ. ಇಲ್ಲಿ ಪಡೆಯುವಂಥವರಾಗ್ತೇವೆ ಅಂದಾಗೂ ಕೂಡ ನಮ್ಮೊಳಗಿರುವಂತಹ ಅಜ್ಞಾನವನ್ನು ಬಿಡ್ತೇವೆ ಅಂತಲೇ ಅರ್ಥವೇ ಹೊರತು ನಾವು ಹೊಸದಾಗಿ ಪಡಿತೇವೆ ಅಂತ ಅರ್ಥ ಅಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಕೂಡ ಹೇಳಿರುವಂಥದ್ದು, ಅಕ್ಕಿಯನ್ನು ನಾನು ಆರಿಸಬೇಕಾದರೆ ಅದರೊಳಗಿರುವ ಕಲ್ಲನ್ನು ತೆಗೆದರೆ ಸಾಕು, ಭತ್ತವನ್ನು ತೆಗೆದರೆ ಸಾಕು, ನುಚ್ಚನ್ನು ಬೇರ್ಪಡೆ ಮಾಡಿದರೆ ಸಾಕು, ತಾನಾಗೆ ಶುದ್ಧವಾದ ಅಕ್ಕಿ ಉಳಿಯುತ್ತೆ. ಈಗ ಆ ಸಂಪ್ರದಾಯ ಇಲ್ಲ ಬಿಡಿ, ನಿಮ್ಮ ಒಂದು ಬಾಲ್ಯದೊಳಗಿತ್ತು ಅದೆಲ್ಲ. ನಾವುಗಳು ನೋಡಿದ್ದು ತುಂಬ ಕಡಿಮೆ ಅದೆಲ್ಲ. ಅಕ್ಕಿ ತಂದು ಅದನ್ನು ಸಾಣಿಸಿ ಅದರ ಕಲ್ಲು ಭತ್ತ ಎಲ್ಲ ಬೇರ್ಪಾಡು ಮಾಡಿ ಅದೊಂದು ದೊಡ್ಡ ಕೆಲಸ. ಅದು ಅಕ್ಕಿ ಬಂತು ಅಂದರೆ ಅಮ್ಮಂದ್ರಿಗೆ ಅಜ್ಜಂದ್ರಿಗೆ ತುಂಬ ದೊಡ್ಡ ಕೆಲಸ ಆಗಿತ್ತದು. ಈಗೆಲ್ಲ ಶುದ್ಧವಾದ ಹಾಗೆ ಸಿಕ್ಕಿಬಿಡುತ್ತೆ, ರೆಡಿ, ಎಲ್ಲ ರೆಡಿ. ಎಂಥದ್ದಂದ್ರೆ, ಹಾಗೆಯೇ ನಾವು ಮತ್ತೆ ಅದರೊಳಗೆ ಶುದ್ಧ ಪದಾರ್ಥವನ್ನು ಬಳಸೋದಿಕ್ಕೆ ಏನು ಪ್ರಯತ್ನ ಪಡಬೇಕಾಗಿಲ್ಲ. ನಾವು ಅದರೊಳಗಿರುವಂತಹ ಕಲ್ಮಶವನ್ನ, ಕೊಳೆಯನ್ನ ತೆಗೆದರೆ ಸಾಕು, ಶುದ್ಧವಾದದ್ದು ಹಾಗೆಯೇ ಉಳಿಯುತ್ತೆ. ಶುದ್ಧವಾದದ್ದು ಅಶುದ್ಧ ಮಾಡಿಸೋದಿಕ್ಕೆ ಮತ್ತಿನ್ನೊಂದ್ಸಲಿ ಸಾಣಿಸ್ಬೇಕಾ? ತೆಗೆದರೆ ಸಾಕು. ಈಗೊಂದು ಹಿತ್ತಾಳೆ ಚಂಬು ಕಪ್ಪಾಗಿದೆ ಅಂದರೆ ಅದಕ್ಕೆ ಹುಣಸೆ ಹಣ್ಣು ಮತ್ತು ಉಪ್ಪನ್ನ ಏನೋ ಹಾಕಿ ತಿಕ್ಕಿದರೆ ಸಾಕು, ಹೊಳಪು ತಾನಾಗಿಯೇ ಒಳಗಿದೆ. ನಮ್ಮ ಪ್ರಯತ್ನ ಏನು? ದೋಷಾಪನಯನಂ ಗುಣಾಪಧಾನಂ ಸಂಸ್ಕಾರಂ. ನಾವಲ್ಲಿ ಹೇಳಿ ದೋಷವನ್ನ ತೆಗೆದರೆ ಸಾಕು, ಗುಣ ಅದರೊಳಗಿರುತ್ತೆ. ಹಾಗೆಯೇ ನಾನು ಜ್ಞಾನಿ ಆಗಬೇಕು ಅಂತ ಪ್ರಯತ್ನ ಮಾಡಬಾರದು ನಾವು. ಅಯ್ಯೋ ನಾನು ಜ್ಞಾನ ಪಡ್ಕೋಬೇಕು, ಜ್ಞಾನ ಮಾಡ್ಕೋಬೇಕು, ಜ್ಞಾನಿ ಅಲ್ಲಲ್ಲ ನಮ್ಮ ಪ್ರಯತ್ನ. ನಮ್ಮೊಳಗಿರುವ ಅಜ್ಞಾನ ನಿವೃತ್ತಿಯೊಳಗೆ ನಮ್ಮಗಳ ಪ್ರಯತ್ನವೇ ಹೊರತು ಜ್ಞಾನವನ್ನ ಪಡೆಯುವಿಕೆಯೊಳಗೆ ನಮ್ಮ ಪ್ರಯತ್ನ ಅಲ್ಲ. ನಮ್ಮ ನಿಜವಾದ ಪ್ರಯತ್ನ ಎಲ್ಲಿದೆ? ನಿಜವಾದಂತಹ ಪ್ರಯತ್ನ ಎಲ್ಲಿ? ನಮ್ಮೊಳಗಿರುವ ಅಜ್ಞಾನ ನಿವೃತ್ತಿಯೊಳಗೆ ಪ್ರಯತ್ನ. ಅಜ್ಞಾನವನ್ನು ನಾನು ಹೇಗೆ ಕಳೆದುಕೊಳ್ಳೋದು ಅನ್ನುವುದರೊಳಗೆ ನನ್ನ ಪ್ರಯತ್ನವೇ ಹೊರತು ಜ್ಞಾನ ಪ್ರಾಪ್ತಿಗೆ ನಾವು ಯಾವ ಪ್ರಯತ್ನವನ್ನೂ ಮಾಡಬೇಕಾಗಿಲ್ಲ. ಈಗ ಹೊಟ್ಟೆ ತುಂಬೋದಿಕ್ಕೆ ನಾನು ಏನು ಮಾಡಬೇಕು? ಆ ತೃಪ್ತಿಗೆ ಏನು ಮಾಡಬೇಕು? ನಾನು ಒಂದೊಂದು ಕವಳವನ್ನು, ಒಂದೊಂದು ತುತ್ತನ್ನು ನಾನು ತಿಂತಾ ಹೋದರೆ ನನಗೆ ಆ ತೃಪ್ತಿ ಬರುತ್ತೆ. ತೃಪ್ತಿಗೆ ನಾನೇನು ಮಾಡಬೇಕಾಗಿಲ್ಲ, ತಾನಾಗೇ ಸಿಗತ್ತೆ ತೃಪ್ತಿ ಎನ್ನುವಂಥದ್ದು. ನೋಡಿ, ನಮ್ಮಗಳ ನಿಜವಾದ ಪ್ರಯತ್ನ ಮುಕ್ತಿಗಲ್ಲ, ನಮ್ಮೊಳಗಿರುವ ಅಜ್ಞಾನದ ನಿವೃತ್ತಿಗೆ. ನನ್ನ ಬಗ್ಗೆ ಇರುವಂತಹ ಯಾವ ತಪ್ಪಾದ ತಿಳುವಳಿಕೆ ಇದೆ, ನಾನು ಅನ್ನುವ ವಿಚಾರದೊಳಗಿರುವಂತಹ ಎಷ್ಟು ತಪ್ಪಾದ ತಿಳುವಳಿಕೆ ಇದೆ, ಆ ತಪ್ಪು ತಿಳುವಳಿಕೆಗಳನ್ನು ನಾನು ಬಿಟ್ಟರೆ ಸಾಕು. ಆ ತಪ್ಪಾದ ತಿಳುವಳಿಕೆಯನ್ನ ಬಿಟ್ಟರೆ ಸಾಕು, ನನಗೆ ತಾನಾಗಿಯೇ ನಾನು ಶುದ್ಧನಾಗಿ ಉಳಿತೇನೆ. ನನ್ನ ಅಂತಃಕರಣ ಎಂದೂ ಕೂಡ ಶುದ್ಧನಾಗಿರಬೇಕು. ಆ ಶುದ್ಧಾಂತಃಕರಣದೊಳಗೆ ತೈತ್ತರೀಯದಲ್ಲಿ ಭಾಷ್ಯಕಾರರು ಬರೀತಾರೆ, ತುಂಬ ಒಳ್ಳೆ ಮಾತು. ಯಾವಾಗ ನಮ್ಮೊಳಗಿರುವ ಆ ಅಜ್ಞಾನವೆಂಬ ಅಂಧಕಾರ ಕಳೀತಾ ಹೋಗುತ್ತೋ, ಆಗ ಮನಸ್ಸೊಳಗಿರುವ ಎಲ್ಲ ದೋಷಗಳು ಕಳೀತಾ ಹೋಗುತ್ತೋ, ಆ ಒಂದು ಅಂತಃಕರಣದೊಳಗೆ ಆನಂದ ಅನ್ನುವಂಥದ್ದು ಉತ್ಕೃಷ್ಯತೆ ವಿಪುಲೀಭವತಿ ಅಂತ. ಬುಗ್ಗೆ ತರ ಉಕ್ಕತ್ತಂತೆ, ಬುಗ್ಗೆಯ ತರಹ ಹೊರಗಡೆ ಬರುತ್ತಂತೆ. ಅಂದರೆ ಏನರ್ಥ? ಯಾವಾಗ ನಮ್ಮ ಅಂತಃಕರಣವು ಆ ಜ್ಞಾನದ ವಿಚಾರ ಮಾಡ್ತಾ ಹೋದಾಗ,
ಉಪನಿಷತ್ತುಗಳು ಹೇಳುವಂಥದ್ದನ್ನು ಮತ್ತು ಗುರುಗಳು ಹೇಳುವ ವಿಷಯವನ್ನು ವಿಚಾರ ಮಾಡ್ತಾ ಹೋದಾಗ ಆ ವಿಚಾರ ಮಾಡುತ್ತಿರುವ ಸಮಕಾಲದಲ್ಲಿಯೇ ನನ್ನ ಅಂತಃಕರಣ ಕೆಲವೊಂದು ದೋಷಗಳನ್ನು ಕಳೆದುಕೊಳ್ತಾ ಹೋಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಅನೇಕ ಪ್ರಯತ್ನಗಳಿರಬೇಕು. ಶಮದಮಾದಿಗಳಿರಬೇಕು, ಅಂತಃಕರಣ ನಿಗ್ರಹಾದಿಗಳು, ಪರಂಪರಾಗತ ಸಾಧನ ಅನೇಕ ಇರಬೇಕು. ಆಗಲೇ ನಾವು ಮುಕ್ತಿಯ ವಿಷಯವನ್ನು ಪಡೆಯೋದಿಕ್ಕೆ ಸಾಧ್ಯ. ಇವುಗಳೆಲ್ಲವನ್ನೂ ಇಲ್ಲದೆ ಅದೊಂದನ್ನು ನಾನು ಪಡಿತೀನಿ ಅಂದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಇದಕ್ಕೆ ಪೂಜ್ಯ ಗುರುಗಳ ಚರಿತ್ರೆಯೊಳಗೆ ಒಬ್ಬರು ಭೇಟಿಯಾಗ್ತಾರೆ. ಆಗ ಇಡೀ ಜಗತ್ತೇ, ಇಡೀ ವೇದಾಂತ ಪ್ರಪಂಚವೇ ಕೊತ ಕುದಿತಿದ್ದಂತಹ ಜಾಗ. ಯಾಕಂದರೆ ಒಂದು ದೊಡ್ಡ ಪುಸ್ತಕ ಒಂದು ಪ್ರಕಟಣೆ ಮಾಡಿಬಿಟ್ಟಿದ್ರು ಗುರುಗಳು. ಆ ಪುಸ್ತಕದ ವಿಷಯವಾಗಿ ತುಂಬ ದೊಡ್ಡ ಚರ್ಚೆ, ತುಂಬ ವಿದ್ವತ್ ವಲಯದೊಳಗೆ ತುಂಬ ದೊಡ್ಡ ಒಂದು ಕ್ರಾಂತಿ ಅಂತ ಹೇಳಬಹುದು. ಅಂತಹ ಕ್ರಾಂತಿಯನ್ನು ಗುರುಗಳು ಮಾಡಿದವು. ಆಗೊಬ್ಬರು ಬಂದರು. ಆ ಅವಿದ್ಯೆಯ ವಿಚಾರವಾಗಿ ಗುರುಗಳೇನೋ ಬರಿತಾ ಇದ್ರಂತೆ. ಬರಿತಾ ಇರಬೇಕಾದ್ರೆ ಅವರು ನೇರವಾಗಿ ಪ್ರಶ್ನೆಯನ್ನು ಮಾಡಿಬಿಟ್ರು. ಏನಂತ ಪ್ರಶ್ನೆ ಮಾಡಿಬಿಟ್ರು? ನೀವು ಈ ಅವಿದ್ಯಾ ವಿಷಯದೊಳಗೆ ಇಷ್ಟೆಲ್ಲ ಮಾಡಿದ್ದೀರಲ್ಲ, ಅದು ಸರಿನಾ ಅಂತ ಪ್ರಶ್ನೆ ಮಾಡಿಬಿಟ್ರಂತೆ. ಗುರುಗಳು ಇವರು ತುಂಬ ತಿಳಿದಿದ್ದಾರೆ ಅನ್ನುವಂಥ ಒಂದು ಜ್ಞಾನವನ್ನು ಇಟ್ಟುಕೊಂಡು ಸುಮಾರು 1.5-2 ಗಂಟೆಗಳ ಕಾಲ ಅವರು ಯಾವ ವಿಚಾರವನ್ನು ಏನೇನು ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದೇನೆ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ರಂತೆ, ಹೇಳಿದ್ರಂತೆ. ಆಗ ಗುರುಗಳು ಹೇಳಿದ್ರು, ಮನದಟ್ಟಾಯ್ತಾ, ಸರಿನಾ? ಅಲ್ಲ, ನನಗೇನೋ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ, ನೀವು ಹೇಳಿದ್ದೇನೋ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರಂತೆ. ಹಾಗಾದ್ರೆ ನಿಮಗೆ ಈ ಪ್ರಶ್ನೆ ಹೆಂಗೆ ಹೊಳಿತು? ಎಲ್ಲರೂ ಮಾತಾಡ್ತಿದ್ರು, ಅದಕ್ಕೆ ನಿಮಗೆ ನಾನು ಒಂದು ಪ್ರಶ್ನೆ ಕೇಳಿದೆ ಅಂತ. ಆ ಗುರುಗಳು ಅವ್ರ ಚರಿತ್ರೆ ಒಳಗೆ ಬರ್ಕೊಂಡಿರೋದು ವಿಷಯ ಇದು. ಆಗ ಅವ್ರು ಬರೀತಾರ ಒಂದು ಮಾತನ್ನ, ನಮಗೆ ಆ ವಿಷಯದ ಬಗ್ಗೆ ಪರಿಪೂರ್ಣ ಜ್ಞಾನವಿಲ್ಲದೆ ಆ ವಿಚಾರದ ಬಗ್ಗೆ ಪ್ರಶ್ನೆಯನ್ನೂ ನಾವು ಮಾಡಬಾರ್ದು ಅಂತ. ಸ್ವಲ್ಪವಾದ್ರೂ ತಿಳುವಳಿಕೆ ಇರಬೇಕು. ಈಗ ನನಗೆ ಇವ್ಯಾವ ಸಾಧನೆಗಳು ಬೇಡಪ್ಪ, ನನಗೆ ಬರೀ ಅದೊಂದು ಮಾತ್ರ ಸಾಕು ಅಂತ ಖಂಡಿತ ಆಗೋದಿಲ್ಲ. ಸಾಧನ ಸಹಿತವಾದಂತಹ ಬುದ್ಧಿಗೆ ನಮಗೆ ಸಾಧ್ಯ ಸಿಗತ್ತೆ ಹೊರತು ಕೇವಲ ಪಾತ್ರೆ ಕಾದಾಗ ಮಾತ್ರವೇ ಒಳಗಿರುವ ಹಾಲು ಕಾಯುತ್ತೆ. ನೇರ ಹಾಲು ಕಾಯಿಸ್ತೀನಿ ಅಂದ್ರೆ ಆಗೋದಿಲ್ಲ. ಹಾಗೆಯೇ ನನಗೆ ಮುಕ್ತಿ ಬೇಕು, ಸದ್ಯೋಮುಕ್ತಿ. ಶಂಕರರು ಹೇಳುವಂಥದ್ದು ಇಲ್ಲೇ ಈಗಲೇ ಮುಕ್ತಿಯನ್ನು ಪಡಿಬೇಕು ಅಂದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಅನೇಕ ತಯಾರನ್ನ ನೀವು ಮಾಡ್ಕೊಂಡಿರಬೇಕು. ಹೇಳುವಂತೆ ಅಭ್ಯುಪಗತೆ ಆತ್ಮೈಕತ್ವೇ ಪ್ರಮಾಣಾರ್ಥಾಶ್ಚ ಅಭ್ಯುಪಗತೋ ಭವತ ಯದಾ ಆತ್ಮೈಕತ್ವಂ ಅಭ್ಯುಪಗಚ್ಚತ ತದಪಿ ಅಭ್ಯುಪಗಮೇ ಚ ವಿಕಲ್ಪಾನುಪಕ್ತಿ ಆಹ ಶಾಸ್ತ್ರಂ ಯತ್ರ ತ್ವಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನಕಂ ಪಶ್ಯೇತ್ ಇತ್ಯಾದಿ. ಯಾವಾಗ ನನ್ನ ಹೃದಯಕ್ಕೆ ನಾನು ಯಾವುದರಿಂದ ಜ್ಞಾನವನ್ನು ಏನಂತ ಹೇಳುತ್ತೆ? ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಯದ್ ವಾಚೋಹ ವಾಚಂ ಸ ಉ ಪ್ರಾಣಸ್ಯ ಪ್ರಾಣಃ. ಕಿವಿಗೂ ಕಿವಿ, ಕಣ್ಣಿಗೂ ಕಣ್ಣು, ಅಂತಃಕರಣಕ್ಕೂ ಅಂತಃಕರಣ, ಪ್ರಾಣಕ್ಕೂ ಪ್ರಾಣ. ಏನದರ ಅರ್ಥ? ಯಾವಾಗ ನನ್ನ ಅಂತಃಕರಣ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತೆ, ಸಾಕ್ಷಿ ಚಿತ್ತದಿಂದ ಸಾಕ್ಷಿಯಲ್ಲಿ ನಿಂತು ನಾನು ಇಡೀ ಪ್ರಪಂಚವನ್ನು ನೋಡೋದಕ್ಕೆ ಶುರು ಮಾಡ್ತೇನೆ, ಆಗ ನಾನೂ ಕೂಡ ಈಗ ಕಾಣುತ್ತಿರುವಂತಹ ನಾನೂ ಕೂಡ ವಿಷಯೀಭೂತನಾಗ್ತೇನೆ, ವಿಷಯವಾಗ್ತೇನೆ. ನಾನೂ ಕೂಡ ವಿಷಯವನ್ನಾಗ್ತೇನೆ. ಯಾವಾಗ? ಆಗ ನಮಗೆ ಅನುಭವ ಏನು ಬರುತ್ತೆ? ಸರ್ವಂ ಆತ್ಮೈವಾಭೂತ್. ಎಲ್ಲವೂ ಕೂಡ ಆತ್ಮನೇ, ಎಲ್ಲವೂ ಕೂಡ ಪರಮಾತ್ಮನೇ ಅನ್ನುವ ಅನುಭವದೊಳಗೆ ನಾವುಗಳು ನಿಂತುಕೊಳ್ಳುವಂಥವರಾಗ್ತೇವೆ. ಯಾವಾಗ ನಮಗೆ ಅಂತಹ ಒಂದು ಅನುಭವವು ಬರುತ್ತದೋ ಆಗ ನಮಗೆ ಅಹಮಿದಂ ಮಮೇದಮಿತಿ ನೈಸರ್ಗಿಕಂ ಲೋಕವ್ಯವಹಾರ ವ್ಯಪೋಹತಿ. ನಾನು ಮತ್ತು ನನ್ನದು ಎನ್ನುವಂತಹ ನೈಸರ್ಗಿಕವಾದ ಲೋಕವ್ಯವಹಾರ. ಭಾಷ್ಯಕಾರರ ಈ ನೈಸರ್ಗಿಕ ಶಬ್ದ ಇದೆಯಲ್ಲ, ಆದರೂ ಒಂದೇ ವಾಕ್ಯವನ್ನು ಹಿಡಿದು ಎಷ್ಟಾರು ಜಗಬಹುದು. ಯಾಕೆ? ಇದು ಎಲ್ಲರಿಗೂ ಇರುವಂಥದ್ದು. ಈಗ ನಮಗೆ ಎಲ್ಲರಿಗೂ ಇರುವಂಥದ್ದನ್ನು ನಾವು ದೋಷ ಅಂತ ಕನ್ಸಿಡರ್ ಮಾಡಲ್ಲ. ಈಗ ನೋಡಿ, ಹಿಂದೆ 20 ವರ್ಷಗಳ ಹಿಂದೆ ಯೋಚನೆ ಮಾಡಿ, ಶುಗರ್ ಅನ್ನೋದನ್ನು ಎಲ್ಲರೂ ದೋಷ ಅಂತ ನಿಗ್ರಹ ಮಾಡ್ತಿದ್ರು.
ಅಪ್ಪ ಅವನಿಗೆ ಶುಗರ್ ಅಂತಪ್ಪ ಅಂತ. ಈಗ ವಿಚಾರ ಮಾಡಿ, ನಿಮಗೂನಾ? ಈಗ ಅದು ದೋಷ ಅಲ್ಲೇ ಅಲ್ಲ ಅದು. ಯಾಕೆ? ಎಲ್ಲರಿಗೂ ಇರುವುದು ನಮಗೂ ಇದೆ, ಎಲ್ಲರಿಗೂ ಇರುವುದು ನಮಗೂ ಇದೆ. ಈ ಅಜ್ಞಾನವನ್ನ ನಾವು ಯಾಕೆ ದೋಷ ಅಂತ ಅಂದ್ಕೊಳ್ತಿಲ್ಲ? ಅದು ಎಲ್ರಿಗೂ ಇದೆ. ಅದು ನನಗೊಬ್ಬನಿಗಿಲ್ಲ ಅಂದ್ರೆ ಅದು ದೋಷ. ಈಗ ನೋಡಿ, ಯಾಕೋ ನನ್ನ ಮಗು ಊಟ ಮಾಡ್ತಾ ಇಲ್ಲ, ನಾನು ಯಾವಾಗಲೂ ನನ್ನ ಮನೆಯೊಳಗೆ ಬೈತಿರ್ತೀನಿ, ಊಟ ಮಾಡಿಲ್ಲ ಬಿಡು, ಹೊಟ್ಟೆ ಹಸುವು, ಎಲ್ಲರೂ ಊಟ ಮಾಡ್ತಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿ, ಇವಳೊಬ್ಳು ಮಾಡೋದಿಲ್ಲ. ಹಸಿದ್ರೆ ಮಾಡ್ತಾಳೆ, ಹಸಿದೆ. ಹೊಟ್ಟೆ ಹಸಿವಿಲ್ಲ ಅನ್ನೋದಕ್ಕಿಂತಲೂ ದೊಡ್ಡ ಭಾಗ್ಯ ಇನ್ನೊಂದಿದೆಯಾ? ಆದರೆ ನಮಗ ಆ ಭಾಗ್ಯ ಬೇಡ, ನಮಗ ದೋಷವೇ, ಹಸಿವು ಎನ್ನುವ ದೋಷವೇ ಬೇಕು. ಹಸಿವಿಲ್ಲ ಅನ್ನುವ ಭಾಗ್ಯ, ಅಪ್ಪ ನನಗೆ ಹಸಿವೇ ಆಗೋದಿಲ್ಲ. ವಿದ್ಯಾ, ಅಲ್ಲಿ ವಾಲ್ಮೀಕಿಗಳು ರಾಮನಿಗೆ ಹೇಳಬೇಕಾದ್ರೆ ಬಲ ಅತಿಬಲ ಎರಡು ವಿದ್ಯೆಯನ್ನ ಅವರು ಹೇಳಬೇಕಾದ್ರೆ ಹಾಗೆ, ಹಸಿವು ಅನ್ನೋದಕ್ಕಿಂತಲೂ ಹೊಟ್ಟೆ ತುಂಬಿದೆ ಭಾಗ್ಯ ಇದೆಯಾ? ಇಲ್ಲ, ಎಲ್ಲರಿಗೂ ಹಸಿವಾಗ್ತಿದೆ, ನನಗೂ ಹಸಿವಾಗಬೇಕು. ಯಾಕೆ ನಮಗೆ ಈ ಅಜ್ಞಾನ ಅನ್ನುವಂಥ ಲೋಕ ವ್ಯವಹಾರ ಯಾಕೆ ಹೀಗಿದೆ? ಅದು ನೈಸರ್ಗಿಕವಾಗಿ ಬಿಟ್ಟಿದೆ. ಅದು ಎಲ್ಲರಿಗೂ ಇರುವಂಥದ್ದಾಗಿರುವುದರಿಂದ ಅದನ್ನು ನಾನು ದೋಷ ಅಂತ ನಾನು ಇಟ್ಟುಕೊಳ್ತಾ ಇಲ್ಲ. ಅದನ್ನು ನೋಡಿ ಇಲ್ಲಿ ಹೇಳಬೇಕಾದ್ರೆ, ಸರ್ವಂ ಹಿ ಏತತ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ. ನಾವು ಯಾವಾಗ ನಮ್ಮ ಬುದ್ಧಿ ಎಲ್ಲವೂ ಬ್ರಹ್ಮವಾಗಿದೆ, ನಾನೂ ಬ್ರಹ್ಮನಾಗಿದ್ದೇನೆ. ನೋಡಿ, ನಮ್ಮ ಅನುಭವ ಹೇಗೆ ಬರುತ್ತೆ ಅಂದರೆ, ನಾನು ಆನಂದ ಅನ್ನುವ ಅನುಭವ ನಮಗೆ ಬರಬೇಕೇ ಹೊರತು, ಮುಕ್ತಿಯ ಪಥದೊಳಗೆ ನಾನು ಆನಂದವನ್ನು ಅನುಭವಿಸುವವನು ಎಂಬ ಬುದ್ಧಿ ಬಂತು ಅಂದರೆ ನಾನು ಅಜ್ಞಾನಿ ಅಂತ ಅರ್ಥ. ಯಾವಾಗ ನಿನಗೆ ಆನಂದ ಮತ್ತು ಆನಂದವನ್ನು ಅನುಭವಿಸುವವನು, ಈಗ ನಾನು ಸಕ್ಕರೆಯನ್ನು ತಿಂತೇನೆ, ತಿನ್ನುವ ನಾನಿದ್ದೇನೆ, ಆ ವಿಷಯ ಇದೆ, ಅದು ಸಿಹಿ ಅನ್ನುವ ಅನುಭವ ನನಗಿದೆ. ಆಗ ನಾನು ಆ ಸಕ್ಕರೆಯ ಸುಖವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಹಾಗೆ ನಾನು ಜ್ಞಾನವನ್ನು ಅನುಭವಿಸೋದಿಕ್ಕಾಗೋದಿಲ್ಲ, ಆ ಜ್ಞಾನವನ್ನು ಅನುಭವಿಸೋದಿಕ್ಕಾಗೋದಿಲ್ಲ. ಈ ಮುಕ್ತಿ ಅನ್ನುವಂಥದ್ದು, ನಾನು ಮುಕ್ತಿಯನ್ನ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಶಂಕರರ ಆ ವಾಕ್ಯ ತುಂಬ ಮುಖ್ಯ. ನಾನು ಮುಕ್ತಿಯನ್ನ ಪಡೆಯುವುದಕ್ಕೆ ಸಾಧ್ಯ ಇಲ್ಲ, ಆದರೆ ಅಜ್ಞಾನವನ್ನ ನಿವೃತ್ತಿಕೊಂಡ ನಂತರ, ಯಾವಾಗ ನನಗೆ ಆ ಅಜ್ಞಾನ ನಿವೃತ್ತಿಯಾಗುತ್ತೋ ಆ ಮುಂದಿನ ಸ್ಥಿತಿಯನ್ನ ನಾನು ಮುಕ್ತನ ಸ್ಥಿತಿ ಅಂತ ಹೇಳ್ತೇವೆ. ನಾನು ಮುಕ್ತಿ ಪಡಿಬೇಕು, ಖಂಡಿತ ಯಾರೂ ಕೂಡ ಮುಕ್ತಿ ಪಡೆಯೋಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಆ ಮುಕ್ತಿಯನ್ನ ನಾನು ಪಡಿತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆ ಮುಕ್ತನ ಜ್ಞಾನಿಯ ಸ್ಥಿತಿ ಅದು, ಜ್ಞಾನಿಯ ಮುಂದಿನ ಸ್ಥಿತಿ ಅದು. ಹೀಗೆ ಇರುವಂಥದ್ದಾಗಿರುವುದರಿಂದ ನಾವು ಆ ಆನಂದ ಮತ್ತು ಆನಂದಿ, ನಾನು ಆನಂದವನ್ನು ಅನುಭವಿಸುವವನು. ನೋಡಿ, ಯಾವಾಗ ನಮ್ಮ ಬುದ್ಧಿ ಸಾಕ್ಷಿಯೊಳಗೆ ನಿಂತುಕೊಳ್ಳುತ್ತೋ, ಇಷ್ಟು ಮಾತ್ರ ನಾವು ವಿಚಾರವನ್ನು ಮಾಡೋಣ. ಏನು? ಯಾವುದು ನನ್ನ ಅಂತಃಕರಣಕ್ಕೆ ಗೋಚರವಾಗುತ್ತದೋ ಅದು ನಾನಲ್ಲ. ಯಾವುದು ನನ್ನ ಅಂತಃಕರಣಕ್ಕೆ ಗೋಚರವಾಗುತ್ತದೋ ಅದು ನಾನಲ್ಲ. ಯಾಕೆಂದರೆ ನಾನು ಅನುಭವಿಸ್ತಾ ಇದ್ದೀನಿ, ಪ್ರಪಂಚದ ಎಲ್ಲ ವಿಷಯಗಳನ್ನು ಕೂಡ ನಾನು ಅನುಭವಿಸ್ತಾ ಇದ್ದೀನಿ, ಅದು ನಾನಲ್ಲ. ನನ್ನ ಶರೀರ ಪ್ರಪಂಚದಿಂದ ಬಂದಾಗ ನನ್ನ ಮಕ್ಕಳು, ಮನೆ, ಇವುಗಳು ಎಲ್ಲವನ್ನೂ ನಾನು ವಿಷಯದಿಂದ ನೋಡ್ತಾ ಇದ್ದೇನೆ. ನನ್ನ ಮನೆ ಅಂತ ನಾನು ಹೇಳ್ತಾ ಇದ್ದೇನೆ ಹೊರತು ನಾನು ಮನೆ ಅಂತ ಹೇಳ್ತಾ ಇಲ್ಲ. ನಾನು ಮನೆ ಅಂತ ಹೇಳ್ತೀವ? ನನ್ನ ಹೆಂಡತಿ, ನನ್ನ ಮಕ್ಕಳು, ಎಲ್ಲೂ ಕೂಡ ನಾನು ಮಕ್ಕಳು ಹೇಳೋದಿಲ್ಲ. ನನ್ನ ಅನ್ನುವ ಸಂಬಂಧ ಬಂತು ಅಂದರೆ ನಾನು ಬೇರೆ, ನನ್ನದು ಬೇರೆ ಅಂತ ಅರ್ಥ. ನನ್ನ ಅನ್ನುವ ಸಂಬಂಧ ಬಂದಾಗ ಏನಾಗುತ್ತೆ? ನಾನು ಬೇರೆ, ನನ್ನದು ಬೇರೆ. ಈಗ ನನ್ನ ಕೈಗಡಿಯಾರ, ಈ ಕೈಗಡಿಯಾರದಂತೆ ನಾನು ವಿಷಯವಾಗಿ ಎಲ್ಲವನ್ನೂ ನಾನು ನೋಡ್ತಾ ಇದ್ದೇನೆ. ಹೀಗೆ ನನ್ನ ಶರೀರದೊಳಗಾಗುವಂತಹ ಅನುಭವಗಳನ್ನು ನಾನು ನೋಡಿಕೊಂಡಾಗ ಯಾಕೋ ನನ್ನ ಕೈ ನೋವ್ತಾ ಇದೆ, ನನ್ನ ಕೈ ನೋಯ್ತಾ ಇದೆ ಅಂತ ಅಂದುಕೊಂಡಾಗ ಅಲ್ಲೇ ಗೊತ್ತಾಗುತ್ತೆ ನಾನು ಕೈ ಅಲ್ಲ, ಆ ನೋವನ್ನು ನಾನು ನೋಡ್ತಾ ಇದ್ದೇನೆ.
ನನ್ನ ಹೊಟ್ಟೆ, ನನ್ನ ಬುದ್ಧಿ, ಅದು ನನ್ನ ಮನಸ್ಸು ಯಾಕೋ ತುಂಬ ದುಃಖದಲ್ಲಿದೆ. ಆ ಮಾತನ್ನು ಹೇಳಿದಾಗ ಆ ಮನಸ್ಸಿನೊಳಗಾಗುವಂತಹ ಸುಖ ದುಃಖಾದಿಗಳನ್ನೂ ನೀನು ನೋಡ್ತಾ ಇದೀಯ ಅಂದರೆ ನೀನು ಅಂತಃಕರಣಕ್ಕಿಂತಲೂ ಬೇರೆ ಯಾರೋ ಇದೆಯಾ? ನಿನ್ನ ಬುದ್ಧಿಯೊಳಗಾಗುವಂತಹ ಮಾಡು, ಮಾಡಬೇಡ ಎಂಬ ನಿಶ್ಚಯವನ್ನೂ ನೀನು ನೋಡ್ತಾ ಇದೀಯಾ? ಆ ಬುದ್ಧಿಗಿಂತಲೂ ಮಿಗಿಲಾಗಿದೆಯ. ಯಾವಾಗ ನಮ್ಮ ಬುದ್ಧಿ ಸಾಕ್ಷಿಯೊಳಗೆ ನಿಂತು ಈ ಪ್ರಪಂಚದ ಎಲ್ಲ ವಿಚಾರಗಳನ್ನು ಮಾಡುವುದಕ್ಕೆ ಆರಂಭ ಮಾಡುತ್ತದೋ ಆಗ ಮಾತ್ರವೇ ನಮಗೆ ಈ ಆತ್ಮಜ್ಞಾನದ ವಿಷಯವನ್ನು ತಿಳಿದುಕೊಳ್ಳೋದಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಾಗುತ್ತೆ? ಮನಸೈವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ್ಯ ಮೃತ್ಯುಂ ಗಚ್ಚತಿ ಯ ಇಹ ನಾನೇವ ಪಶ್ಯತಿ. ಕಠೋಪನಿಷತ್ತು ಹೇಳುವಂತೆ ಎಲ್ಲವನ್ನೂ ಕೂಡ ಇಹ ನನಗಿಂತಲೂ ಬೇರೆಯಾದಂತಹ ಯಾವ ವಸ್ತುಗಳೂ ಇಲ್ಲ ಅನ್ನುವ ಭಾವ ಬರುವವರೆಗೂ ಕೂಡ ನಾನು ವಿಚಾರವನ್ನು ಮಾಡುತ್ತಲೇ ಇರಬೇಕು. ಯಾವಾಗ ನಾನು ನನ್ನದು ಎಂಬ ವಿಭಾಗವನ್ನು ನಾನು ಇಟ್ಟುಕೊಳ್ತೇನೋ ಅಂಥವನು ಮೃತ್ಯೋ ಸಹ ಮೃತ್ಯುಂ ಗಚ್ಚತಿ, ಮತ್ತೆ ಅವನು ಈ ಸಂಸಾರ ಚಕ್ರಕ್ಕೆ ಸಿಗ ಹಾಕಿಕೊಳ್ತಾನೆ ಅಂತ. ಸಂಸಾರ ಚಕ್ರಕ್ಕೆ ಅವನು ಸಿಗು ಹಾಕಿಕೊಳ್ತಾನೆ. ಯಾರು ಇದನ್ನ ನಾನಾ ಬೇರೆ ಬೇರೆ ಅಂತ ಕಾಣ್ತಾರೋ ನೋಡಿ, ಪ್ರಪಂಚದೊಳಗಿರುವಂತಹ ಎಲ್ಲ ವಸ್ತುಗಳು ಕೂಡ ನನ್ನೊಳಗೆ ಇರುವಂಥದ್ದು. ವಸ್ತುಗಳೆಲ್ಲವೂ ಇದೆ, ನಾನು ಪ್ರಪಂಚ ಇದೆ, ನಾನು ಅದರೊಳಗಿದ್ದೇನೆ ಅಲ್ಲ, ನಾನು ಇದ್ದೇನೆ, ನನ್ನೊಳಗೆ ಎಲ್ಲವೂ ಇದೆ ಅನ್ನೋದು ನಿಜ. ಈಗ ನಾನೇ ಇಲ್ಲ ಅಂದ್ರೆ ನಿಮ್ಮಗಳ ಅಸ್ತಿತ್ವಕ್ಕೆ ಏನು ಕಾರಣ? ನನ್ನೊಳಗೆ ನೀವುಗಳೆಲ್ಲರೂ ಗೋಚರವಾಗುತ್ತಿದ್ದೀರೇ ಹೊರತು ಹಾಗೆ ನಿಮ್ಮಗಳೊಳಗೆ ನಾವುಗಳೆಲ್ಲರೂ ಗೋಚರವಾಗ್ತಿದ್ದೇವೆ ಹೊರತು ನೀವುಗಳೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಸ್ವತಂತ್ರರೇ. ಅವರೊಳಗೆ ಎಲ್ಲರೂ ಕೂಡ ಇದ್ದುಕೊಂಡಿದ್ದಾರೆ. ಅವರೊಳಗೆ ಯಾವಾಗ ನಾನು ಆ ರೀತಿಯಾದಂತಹ ಅಖಂಡವಾದಂತಹ ನನ್ನನ್ನು ನಾನು ಇಷ್ಟು, ನಾನು ಬೇರೆ ಬೇರೆ ಅಂತ ಅಂದುಕೊಳ್ತೇನೋ ಆಗ ಅವನು ಮೃತ್ಯುವಿನ ಮೇಲೆ ಮೃತ್ಯುವನ್ನು ಹೊಂದುತ್ತಾನೆ. ಯಾಕೆ? ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ. ಈಶಾವಾಸ್ಯ ಉಪನಿಷತ್ತು ಹೇಳುವಂತೆ ಆ ಮುಕ್ತನಾದಂಥವನು ಯಾರು ಆ ಆತ್ಮಜ್ಞಾನವನ್ನು ಪಡಿತಾನೋ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ, ಎಲ್ಲ ವಸ್ತುಗಳೂ ಕೂಡ ಎಲ್ಲವೂ ಕೂಡ ಆ ಪರಮಾತ್ಮನೇ ಎಂಬ ಭಾವನೆ, ಪರಮಾತ್ಮನೇ ಅನ್ನುವಂತಹ ಒಂದು ತಿಳುವಳಿಕೆ ಯಾರಿಗೆ ಇರುತ್ತದೋ, ಯಾರಿಗೆ ಆ ಒಂದು ತಿಳುವಳಿಕೆ ಇರುತ್ತದೋ ಅಂಥವನಿಗೆ ತತ್ರ ಕೋ ಮೋಹಃ ಕಶೋಕಃ. ಅಂಥವನಿಗೆ ಮೋಹ ಎಲ್ಲಿಂದ ಬಂತಪ್ಪ? ಅಂಥವನಿಗೆ ದುಃಖ ಎಲ್ಲಿಂದ ಬಂತು? ಯಾಕೆ? ಏಕತ್ವಂ ಅನುಪಶ್ಯತಃ. ದುಃಖ ಯಾರಿಗಾಗತ್ತೆ? ದುಃಖ ಯಾರಿಗಾಗತ್ತೆ? ಯಾರು ನನಗಿಂತಲೂ ಬೇರೆಯಾದಂತಹ ಒಂದು ವಸ್ತುವಿದೆ, ಆ ವಸ್ತುವನ್ನು ನಾನು ಪಡಿಬೇಕು, ಅದು ನನಗೆ ಸಿಗದೇ ಇದ್ರೆ ದುಃಖ ಅಂತ ಆಗತ್ತೆ. ದ್ವಿತೀಯಾದ್ವೈ ಭಯಂ ಭವತಿ ಅಂತ. ಇದಕ್ಕೆ ತುಂಬ ಒಳ್ಳೆ ತಮಾಷೆಯನ್ನ ಒಬ್ರು ಹೇಳಿದ್ರು. ಸಂಸ್ಕೃತದೊಳಗೆ ದ್ವಿತೀಯ ಅಂದ್ರೆ ಪತ್ನಿ ಅಂತಲೂ ಅರ್ಥ ಇದೆ. ಪತ್ನಿ, ಜಾಯ, ಕಳತ್ರಂ. ಅದೇ ರೀತಿಯಾಗಿ ದ್ವಿತೀಯ ಅನ್ನೋದು ಕೂಡ ಅರ್ಥ ಇದೆ. ಒಬ್ಬರು ವೇದಾಂತಿಗಳು, ಒಬ್ಬರು ಪ್ರವಚನ ಪಟುಗಳು ಆ ಕಾರ್ಯಾಲಯಕ್ಕೆ ಬಂದರು. 15-20 ನಿಮಿಷ ತಡವಾಗಿ ಬಂದರು. ಏನು ಗುರುಗಳೇ ಲೇಟಾಗಿ ಬಂದ್ಬಿಟ್ರಲ್ಲ? ಯಾರೇ ಲೇಟಾಗಿ ಬಂದರೂ ಕೂಡ ನಾನಲ್ಲಿ ನಿಲಯದ ವಿದ್ವಾಂಸ. ನಿಮಗೆಲ್ಲ ಗೊತ್ತಿರಬಹುದು, ಈ ಆಕಾಶವಾಣಿಲಿ ಒಂದು ಪ್ರೋಗ್ರಾಮ್ ಇರುತ್ತೆ. ಅವ್ರು ಯಾರು ಬಂದಿಲ್ಲ ಅಂದರೂ ಕೂಡ ಒಂದೇ ಸ್ಟೇಟ್ಮೆಂಟ್ ಬರುತ್ತೆ, ನಿಲಯದ ವಿದ್ವಾಂಸರಿಂದ ಪಿಟೀಲು ವಾದನ ಅಂತ. ಹಾಗೆ ಕಾರ್ಯಾಲಯದ ನಿಲಯದ ವಿದ್ವಾಂಸ.
ಯಾರೇ ಬಂದಿಲ್ಲ ಅಂದ್ರೂ ಕೂಡ ಹೋಗಿ ನಾನೇ ಕೂತ್ಕೊಳ್ಬೇಕು ಹೇಳುವಂಥದ್ದೊಂದು ಪದ್ಧತಿ. ಹಿಂಗೆ ಬಂದ್ಬಿಟ್ರಲ್ಲ, ಏನಕ್ಕೆ ತಡ ಆಯಿತು ಅಂತ ಕೇಳಿದೆ. ನಿಮಗೆ ಗೊತ್ತಾಗಲ್ಲ ಶರ್ಮರೇ, ದ್ವಿತೀಯಾದ್ವೈ ಭಯಂಭವತಿ ಅಂದ್ರು. ನನಗೆ ಅದು ಅರ್ಥ ಆಗ್ಲಿಲ್ಲ, ತಕ್ಷಣಕ್ಕೆ ಅರ್ಥ ಆಗ್ಲಿಲ್ಲ. ಅವ್ರ ಉಪನ್ಯಾಸ ಕೂತ್ಬಿಟ್ರು. ಇದು ಏನಿದು ದ್ವಿತೀಯಾದ್ವೈ ಭಯಂಭವತಿ, ಏನಿದ್ರ ಅರ್ಥ? ನನಗೆ ಮರ ಗೊತ್ತಿದೆ, ಅದು ಅರ್ಥ ಆದ್ರೆ ಆ ಅರ್ಥದಲ್ಲಿ ಇವ್ರು ಹೇಳಿದ್ರು ಅನ್ನೋದು ಅರ್ಥ ಆಗ್ತಿಲ್ಲ. ಉಪನ್ಯಾಸ ಮುಗೀತು, ಕೆಳಗಿಳಿದ್ರು, ಕೇಳಿದೆ. ಏನೋ ಹೇಳಿದ್ರಲ್ಲ ವಾಕ್ಯ, ಅದ್ರ ಪೂರ್ಣ ಅರ್ಥ ಆಗ್ಲಿಲ್ಲ. ಮಗಳನ್ನ ಶಾಲೆಗೆ ಬಿಡಬೇಕಿತ್ತು, ಬಿಟ್ಟಿಲ್ಲ ಅಂದ್ರೆ ಅವಳು ಬೈತಾಳೆ, ಅದಕ್ಕೋಸ್ಕರ ದ್ವಿತೀಯಾದ್ವೈ ಭಯಂಭವತಿ ತೇಟಾಗಿ ಬಂದಿದ್ದಾಯ್ತು ಅಂತ. ಅಂದ್ರೆ ಯಾವಾಗ ನನಗೆ ಶೋಕ ಮೋಹ ಬರುತ್ತೆ, ಅಂದ್ರೆ ಯಾವಾಗ ನನಗಿಂತಲೂ ಕೂಡ ಬೇರೆಯಾದಂತಹ ಒಂದು ವಸ್ತು ಇದೆ, ಆ ವಸ್ತುವನ್ನ ಪಡೆಯುವುದಕ್ಕೆ ನಾನು ಪ್ರಯತ್ನವನ್ನ ಪಡ್ತೇನೆ, ಆ ವಸ್ತುವು ನನಗೆ ಸಿಗದೇ ಇದ್ದಾಗ ನನಗೆ ದುಃಖವಾಗತ್ತೆ. ಯಾವಾಗ ಎಲ್ಲವೂ ನಾನೇ ಅನ್ನುವ ಅನುಭವವನ್ನು ನಾನು ಪಡೆದುಕೊಳ್ತೇನೆ, ಎಲ್ಲವೂ ನಾನೇ ಅನ್ನುವಂತಹ ಸ್ಥಿತಿಯನ್ನ ನಾನು ಪಡಿತೇನೆ, ಆಗ ನನಗೆ ಎಲ್ಲಿಂದ ದುಃಖ ಆಗುತ್ತೆ? ಈಗ ನಾನು ಏನು ಪಡೆಯುವುದು, ಎಲ್ಲವೂ ನಾನೇ, ನಾನು ಏನಕ್ಕೆ ಪಡಿಬೇಕು? ನಾನು ಏನನ್ನ ಪಡಿಬೇಕು? ಏನನ್ನೂ ನಾನು ಪಡಿಬೇಕಾಗಿಲ್ಲ. ಯಾಕೆ? ನಾನೇ ಆಗಿರುವಂಥವನಾಗಿದೆ. ಅಂತಹ ಒಂದು ಸ್ಥಿತಿಯನ್ನ ಜ್ಞಾನಿಯ ಸ್ಥಿತಿ ಅಂತ ಹೇಳ್ತಾರೆ. ಆ ಸ್ಥಿತಿಯನ್ನ ಜೀವನ್ ಮುಕ್ತನ ಸ್ಥಿತಿ ಅಂತ ಕರೀತಾರೆ. ಜೀವನ್ ಮುಕ್ತನ ಸ್ಥಿತಿ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಎಲ್ಲರೂ ಕೂಡ ಶಂಕರರ ಅನುಯಾಯಿಗಳು ಅಂತ ಅಂದುಕೊಳ್ಳುವವರೂ ಕೂಡ ಅನೇಕ ಜನರು ಈ ಮುಕ್ತಿಯ ವಿಚಾರಕ್ಕೆ ಅನೇಕ ಸಂಶಯಗಳನ್ನು ಹಾಕ್ತಾರೆ. ಅಂದರೆ ನನ್ನ ಜೀವನದ ಕೊನೆಯ ಉಸಿರಿನೊಳಗೆ ಜ್ಞಾನವಾಗುತ್ತೆ, ಅದೇ ರೀತಿಯಾಗಿಯೇ ಅವನೇ ಜ್ಞಾನವಾಗಿಬಿಟ್ರೆ, ಒಂದು ಹುಲ್ಲು ಕಡ್ಡಿಯನ್ನು ಸೃಷ್ಟಿ ಮಾಡಲಿ ನೋಡೋಣ, ಅವನೇ ಬ್ರಹ್ಮನಾಗಿಬಿಟ್ರೆ. ಇಲ್ಲಿ ಆ ರೀತಿಯಾದಂತಹ ಕೆಲವು ವಿಚಾರಗಳನ್ನು ತೆಗೆದುಕೊಂಡಾಗ ದೊಡ್ಡ ಚರ್ಚೆಯನ್ನು ಮಾಡಬಹುದು, ಅದು ಅನಪೇಕ್ಷಿತ. ಆದರೆ ಇಷ್ಟು ಮಾತ್ರ ನಾವುಗಳು ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು. ಯಾಕೆ? ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಸ್ಯ ಹೃದಿಶ್ರಿತಾಃ ಅಥ ಮೃತ್ಯೋಃ ಅಥ ಮರ್ತ್ಯಃ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಅತ್ರ ಬ್ರಹ್ಮ ಸಮಶ್ನುತೆ. ಉಪನಿಷತ್ತು ಸುಸ್ಪಷ್ಟವಾಗಿ ಹೇಳಿದೆ, ಅನ್ಯತ್ರ ಬ್ರಹ್ಮ ಸಮಶ್ನುತೆ ಅಲ್ಲ, ಇನ್ನೊಂದು ಕಡೆ ಎಲ್ಲ ಹೋಗ್ಪಡಿ. ಅತ್ರ ಬ್ರಹ್ಮ, ಇಲ್ಲೇ ಈಗಲೇ ಅವನು ಮುಕ್ತನಾಗುವಂಥವನಾಗ್ತಾನೆ. ಯಾವಾಗ? ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಸ್ಯ ಹೃದಿಶ್ರಿತಾಃ. ಅವನ ಹೃದಯದೊಳಗಿರುವಂತಹ ಎಲ್ಲ ಒಂದು ಆಸೆಗಳೂ ಕೂಡ ಯಾವಾಗ ಪರಿಪೂರ್ಣವಾಗಿ ಕಳೆಯುತ್ತದೋ, ನಾನು ಪಡೆಯಬೇಕು ಎಂಬ ಬುದ್ಧಿ ಯಾವಾಗ ಪರಿಪೂರ್ಣವಾಗಿ ನಾಶವಾಗುತ್ತದೋ, ಆಗ ಅಥ ಮರ್ತ್ಯ ಅಮೃತೋ ಭವತಿ. ನಾವೆಲ್ಲರೂ ಕೂಡ ಮರ್ತ್ಯರು, ಅಂದ್ರೆ ಸಾಯುವಂಥವರು ಅಂತ ಅರ್ಥ. ಆಗ ನಾನು ಅಮೃತವನ್ನ ಪಡಿತೇನೆ. ಅಂದ್ರೆ ಯಾವಾಗ ನಿನ್ನನ್ನ ನೀನು ಹುಟ್ಟಿದವನು ಅಂತ ಅಂದುಕೊಂಡಿದೆಯೋ, ಆಗ ನಿನಗೆ ಸಾಯುವವನು ಅನ್ನೋದು ಕೂಡ ತಗಲು ಹಾಕೊಳ್ಳುತ್ತೆ. ಯಾವಾಗ ಆ ಜ್ಞಾನ ಅನ್ನುವಂಥದ್ದು ಏನಿದೆ, ಅದು ನೀನು ಹುಟ್ಟಿಯೇ ಇಲ್ಲ ಎಂಬ ಒಂದು ಅನುಭವವನ್ನು ನಿನಗೆ ತಂದುಕೊಡುತ್ತೆ. ನಾನು ಹುಟ್ಟಿಯೇ ಇಲ್ಲ ಎಂಬ ಅನುಭವವನ್ನ ನಾನು ತಂದುಕೊಂಡಾಗ ಆಗ ನಾವೆಂತ ಆಗ್ತೇವೆ? ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಇಲ್ಲೇ ಈಗಲೇ ನಾನು ಮುಕ್ತಿಯನ್ನ ಪಡೆಯುವಂಥವನಾಗ್ತೇನೆ. ಆಗ ನನ್ನ ಅನುಭವ ಹೇಗಿರುತ್ತೆ? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ನನ್ನ ಹೃದಯದೊಳಗಿರುವಂತಹ ಸಮಸ್ತ ಸಂಶಯಗಳ ಗಂಟು ಛಿದ್ರವಾಗುತ್ತದೆ. ಸಮಸ್ತ ಅಜ್ಞಾನದ ಗಂಟು ಎಲ್ಲ ಸಂಶಯಗಳು ಕೂಡ ನಿವಾರಣೆಯಾಗತ್ತೆ. ನನ್ನ ಒಂದು ಸಂಚಿತ ಆಗಾಮಿ ಪ್ರಾರಬ್ಧ ಎಲ್ಲ ಕರ್ಮಗಳು ಕೂಡ ನಾಶವಾಗುತ್ತದೆ. ಯಾವಾಗ? ಆ ಆ ಹೆಚ್ಚಿನದವನಾದ ಪರಮಾತ್ಮನನ್ನ ನಾನು ಕಂಡುಕೊಂಡ. ಇಲ್ಲಿ ಕಂಡುಕೊಳ್ಳುವಿಕೆ ಅಂದ್ರೆ ಏನರ್ಥ? ನನ್ನ ಬಗ್ಗೆ ಇರುವಂತಹ ತಪ್ಪಾದ ತಿಳುವಳಿಕೆಯನ್ನ ಬಿಡುವಿಕೆ ಅಂತ ಅರ್ಥ. ಹೊಸದಾಗಿ ನೀ ಕಂಡುಕೊಳ್ಳುವಂಥದ್ದಲ್ಲ.
ನನ್ನ ಬಗ್ಗೆ ಏನು ನಾನು ತಪ್ಪು ತಿಳ್ಕೊಂಡಿದ್ದೇನೆ, ಆ ತಪ್ಪಾದ ತಿಳುವಳಿಕೆಯನ್ನ ಬಿಡುವಿಕೆ ಅಂತ ಅರ್ಥವೇ ಹೊರತು ಹೊಸದಾಗಿ ನೀನು ಏನನ್ನೂ ಕೂಡ ಪಡೆಯುವಂಥದ್ದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಶೋಕಶ್ಚ ಮೋಹಶ್ಚ ಕಾಮಕರ್ಮ ಬೀಜಂ ಅಜಾನತೋ ಭವತಿ ನತು ಆತ್ಮೈಕತ್ವ ವಿಶುದ್ಧಂ ಗಗನೋಪಮಂ ಪಶ್ಯತಃ ಕೋ ಮೋಹಃ ಕಶೋಕಃ ಇತಿ ಶೋಕಮೋಹಯೋಃ ಅವಿದ್ಯಾಕಾರ್ಯಯೋಃ ಆಕ್ಷೇಪೇಣ ಅಸಂಭವ ಪ್ರದರ್ಶನಾತ್ ಸಕಾರಣಸ್ಯ ಸಂಸಾರಃ ಅತ್ಯಂತಮೇವ ಉಚ್ಛೇದಃ ಪ್ರದರ್ಶಿತೋ ಭವತಿ. ಈಶಾವಾಸ್ಯದಲ್ಲಿ ಶಂಕರರು ಹೇಳಬೇಕಾದ್ರೆ ಎಂಥದ್ದು? ಸಕಾರಣಸ್ಯ ಸಂಸಾರ, ಕಾರಣ ಸಹಿತವಾದ ಸಂಸಾರ. ಅವಿದ್ಯಾ ಕಾಮ ಕರ್ಮಗಳು ಏನಿದೆ ಆ ಎಲ್ಲ ಸಂಸಾರಗಳು ಕೂಡ ಅವಿದ್ಯಾ ಕಾರ್ಯಯೋಹೋ ಶೋಕಮೋಹಯೋಹೋ, ಆ ಅಜ್ಞಾನದಿಂದಲೇ ನಾನು ದುಃಖಿ ಅಂತ ಆಗಿರುವಂಥದ್ದು. ನಿಜವಾಗಲೂ ನಾನು ಸುಖಿಯ ದುಃಖಿಯ ಅಂತ ನಾನುಗಳು ನೋಡಿಕೊಂಡಾಗ, ಮೊನ್ನೆ ಲೌಕಿಕ ಪ್ರಪಂಚದೊಳಗೆ ಯಾವಾಗ ನಿಜವಾಗ್ಲೂ ದುಃಖಿ ಆಗ್ತಾನೆ ಮನುಷ್ಯ? ತುಂಬಾ ಬೇಕುಗಳು ಯಾರು ಇಟ್ಟುಕೊಂಡಿದ್ದಾರೋ ನಿಜವಾಗ್ಲೂ ದುಃಖಿ ಅವನು. ತುಂಬಾ ಬೇಕುಗಳು, ನನಗೆ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು, ಅದು ಆ ಬೇಕುಗಳಿಂದ ಅವನು ದುಃಖಿ ಆಗ್ತಾನೆ. ಈ ಬೇಕುಗಳ ವಿಷಯಕ್ಕೆ ಮೊನ್ನೆ ಬೀಚಿದೊಂದು ಪುಸ್ತಕ ಓದ್ತಿದ್ದೆ, ತುಂಬಾ ಚೆನ್ನಾಗಿ ಬರ್ತಿದ್ದಾನೆ. ಯಾವುದು ಸ್ವರ್ಗ ಯಾವುದು ನರಕ ಅಂದಾಗ ಎಷ್ಟು ಅರ್ಥಪೂರ್ಣ ಮಾತು ನೋಡಿ. ಬೇಕು ಬೇಕು ಎಂದರೆ ನರಕ, ಸಾಕು ಸಾಕು ಎಂದರೆ ಸ್ವರ್ಗ ಅಂತ ಒಂದೇ ಲೈನ ಆತ ಬರೆದಿರುವಂತಹ ಒಂದು ಮಾತನ್ನ ಹೇಳಬೇಕಾದ್ರೆ, ಹಾಗೆಯೇ ಯಾವಾಗ ನಾನು ಅವಿದ್ಯಾ ಕಾರ್ಯಯೋಹೋ, ಆ ಅಜ್ಞಾನದಿಂದ ಹುಟ್ಟಿರುವಂತಹ ಶೋಕಮೋಹಗಳಿಂದ, ನಿಜವಾಗ್ಲೂ ದುಃಖ ಶೋಕ ಮೋಹಗಳು ಯಾವುದರಿಂದ ಅಜ್ಞಾನದಿಂದ ಹುಟ್ಟಿರುವಂಥದ್ದು, ಅದನ್ನ ಯಾವಾಗ ನಾನು ಪರಿಪೂರ್ಣವಾಗಿ ಸಕಾರಣಸ್ಯ ಸಂಸಾರ ಅತ್ಯಂತಮೇವ ಉಚ್ಛೇದ, ಈ ಕಾರಣ ಸಹಿತವಾದ ಸಂಸಾರ ಯಾವಾಗ ನಮ್ಮಿಂದ ಕಳೆದು ಹೋಗುತ್ತದೋ, ಯಾವಾಗ ನಾನು ಆ ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತನೂ ಆಗಿರುವಂತಹ ಪರಮಾತ್ಮನೇ ನಾನಾಗಿದ್ದೇನೆ ಎಂಬ ಅನುಭವವನ್ನ ಆ ಆಗಮಾನುಸಾರಿಯಾಗಿ, ಆಗಮದಿಂದ ಒಬ್ಬ ಗುರುವಿನ ಒಂದು ಉಪದೇಶದಿಂದ ನಾನು ಪರಿಪೂರ್ಣವಾಗಿ ಅರಿತುಕೊಂಡಾಗ, ತಿಳಿದುಕೊಂಡಾಗ, ಆಗ ನಿಜವಾಗಲೂ ನಾನು ಏನಾಗ್ತೀನಿ? ಪರಿಪೂರ್ಣವಾಗಿ ಪರಮಾತ್ಮನೇ ಆದಂಥವನಾಗುತ್ತೇನೆ. ನಾನು ಜ್ಞಾನಿ ಅಲ್ಲ, ನಾನು ಜ್ಞಾನಿ. ಯಾಕೆ? ಆ ಜ್ಞಾನದ ಸ್ಥಿತಿಯೊಳಗೆ ಆ ನಾನು ಅನ್ನುವಂಥದ್ದು ಕೂಡ ಲೀನವಾಗಿ ಹೋಗುತ್ತೆ. ಆನಂದಿ ಅಲ್ಲ, ಆನಂದ. ಆನಂದವನ್ನು ನಾನು ಅವನು ಬ್ರಹ್ಮಾನಂದದಲ್ಲಿರ್ತಾನೆ ಅಂತ ಹೇಳಿದಾಗ ಆ ಆನಂದವೂ ಕೂಡ ಅವನಿಗೆ ಗೋಚರ ಆಗ್ತಿರೋದಿಲ್ಲ. ಗೌಡಪಾದರು ಮಾಂಡುಕ್ಯ ಕಾರಿಕೆಯೊಳಗೆ ಅಲಾತ ಶಾಂತಿ ಪ್ರಕರಣ ಅಂತ ಬರುತ್ತೆ, ಅದರೊಳಗೊಂದು ಕಾರಿಕೆಯನ್ನು ಬರೆದಿದ್ದಾರೆ. ಯಾರು ನಿಜವಾಗಲೂ ಈ ಆತ್ಮಜ್ಞಾನಕ್ಕೆ ಪರಿಪೂರ್ಣವಾದ ಪ್ರಯತ್ನವನ್ನು ಪಡ್ತಾ ಇದ್ದಾರೋ, ಆ ಪ್ರಯತ್ನವನ್ನು ಪಡಬೇಕಾದಾಗ ಯಾವಾಗ ನಮ್ಮ ಅಂತಃಕರಣ ಶಾಂತವಾಗುತ್ತೋ, ಆ ಶಾಂತವಾದಂತಹ ಅಂತಃಕರಣದೊಳಗೆ ಆನಂದ ಅನ್ನೋದು ತಾನಾಗಿಯೇ ತೋರುತ್ತಂತೆ. ಆಗ ಎಷ್ಟೋ ಜನರು ಆ ಆನಂದವನ್ನೇ ಬ್ರಹ್ಮಾನಂದ ಅಂತ ತಪ್ಪಾಗಿ ತಿಳಿದುಕೊಂಡು ಬಿಡ್ತಾರೆ. ಆದರೆ ಯಾಕೆ ನಿಮಗೆ ಆ ಆನಂದ ಆಗ್ತಾ ಇರುವಂಥದ್ದು ನಿಮಗೆ ಗೊತ್ತಾಗುತ್ತಿರುವುದರಿಂದ ಅದು ನಿಜವಾದ ಆನಂದ ಅಲ್ಲ. ನಿಜವಾದ ಆನಂದ ಯಾವುದು? ನನಗೆ ಆನಂದ ಆಗ್ತಾ ಇದೆ ಅಲ್ಲ, ನಾನೇ ಆನಂದ ಅನ್ನುವಂಥದ್ದು ನಿಜವಾದ ಆನಂದ. ಆ ನಾನೇ ಆನಂದ ಅನ್ನುವ ಸ್ಥಿತಿಯನ್ನೇ ಜೀವನ್ ಮುಕ್ತನ ಸ್ಥಿತಿ ಅಂತ ಕರೀತಾರೆ. ಆ ಒಂದು ಜೀವನ್ ಮುಕ್ತನ ಸ್ಥಿತಿ ಅಂತ ಹೇಳ್ತಾರೆ. ಇದೇ ವಿಷಯವನ್ನ ಇನ್ನು ಮುಂದೆ ಇನ್ನು ಅನೇಕ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಿ ನಾಳೆಯ ದಿನವೂ ಕೂಡ ರಂಗನಾಥ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರ ಒಂದು ವ್ಯಾಖ್ಯಾನವನ್ನ ಮತ್ತು ಹಾಗೆಯೇ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಒಂದು ಆಧಾರವನ್ನು ಇಟ್ಟುಕೊಂಡು ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನ ಮಂಗಳ ಮಾಡ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣಾರ್ಪಣಮಸ್ತು. ಓಂ ತತ್ಸತ್.